ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. जिंदगी रे ಇದು ನಮ್ಮ जिंदगी जिंदगी रे ಬಲ್ಕಾಲಿ जिंदगी जिंदगी रे ಇದು ನಮ್ಮ जिंदगी जिंदगी रे ಬಲ್ಕಾಲಿ जिंदगी. That's right. Just come on move it. जिंदगी रे ಇದು ನಮ್ಮ जिंदगी जिंदगी रे ಬಲ್ಕಾಲಿ जिंदगी जिंदगी रे ಇದು ನಮ್ಮ जिंदगी जिंदगी रे ಬಲ್ಕಾಲಿ जिंदगी. That's right. Just come on move it. जिंदगी रे ಇದು ನಮ್ಮ जिंदगी जिंदगी रे ಬಲ್ಕಾಲಿ जिंदगी. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಭಗವಂತ ನೀನೇ ಕಾಪಾಡು. ಥೇರಿಕೆ ನಾನು ಈ ಮಲ್ಟಿ ಸ್ಟಾರ್ಗಳನ್ನ ಹಾಕೊಂಡು ಲೋ ಕಾಸ್ಟಲ್ಲಿ ಐ ಬಜೆಟ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫೈನಾನ್ಸಾಗಿ ನೀನು ಬೇರೆ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೀನಿ. ಬರೋರೊಬ್ಬರು ಕಥೆನ ಸರಿಯಾಗಿ ಹೇಳ್ತಿಲ್ಲ ನೋಡಯ್ಯ. ಬರೋರೆಲ್ಲೂ ಎಲ್ಲ ಭಾಷೆಯಲ್ಲಿ ಒಂದೊಂದು ಸೀನ್ ಕದ್ಬಿಟ್ಟು ನನಗೆ ಕತೆ ಹೇಳಕ್ಕೆ ಬರ್ತಾರೆ. ನನ್ನ ಟೈಮೇ ಚೆನ್ನಾಗಿಲ್ಲ ನೋಡಯ್ಯ, ಅದಕ್ಕೆ ವಾಚ್ ಕಟ್ಟೋದು ಬಿಟ್ಬಿಟ್ಟಿದ್ದೀನಿ. ಹೌದು, ನೆನ್ನೆ ಬಂದು ಒಬ್ಬ ಕತೆ ಹೇಳಿದ್ನಲ್ಲ, ಅದೇನಾದ್ರು ನಿನ್ಗೆ ಅರ್ಥ ಆಯ್ತಾ? ನಂಗೇನು ಅರ್ಥ ಆಗಲಿಲ್ಲ. ನಿಂಗೇನು ಅರ್ಥ ಆಗಿಲ್ವಾ? ಹಂಗಾರೆ ನಾನು ಅದೇ ಸಿನಿಮಾ ಮಾಡ್ತೀನಿ. ನೀನು ಅದು ಮಾಡ್ತೀಯೋ ಇದು ಮಾಡ್ತೀಯೋ, ಅದೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಫಸ್ಟ್ ನಾ ಬ್ಯಾಂಕ್ ಹೋಗಿ ಬರ್ತೀನಿ. ಮೊದಲು ಹೋಗಪ್ಪ, ನಂಗೂ ಕರೆನ್ಸಿನೇ ಇಂಪಾರ್ಟೆಂಟು. ಸ್ವಲ್ಪ ಜಾಸ್ತಿನೇ ಹಾಕಂಬ. ನನಗೆ ಹೆಂಗೋರು ಒಂದು ಸಿನಿಮಾ ಮಾಡಬೇಕು. ಏನಪ್ಪ ಮಾಡಲಿ ಅಣ್ಣ, ಏನಾದರೂ ವರ್ಕೌಟ್ ಆಯ್ತಾ? ನಿನ್ನ ಬಾಯಿಗೆ ಬಚ್ಚಲಿರಾಕ ಲೇ, ನಿನ್ನೆದೇ ಮೇಲೆ ಒಂಚೂರು ಹಾಕ್ತೀನಿ ಬಿಡು. ತಗೊಳ್ಳೋ, ಈ ಪಾಲು ಇಡಲು ನೀನೇ ಕುಡ್ಕಳ. ಅಯ್ಯೋ ಮಂಗಳಾರತಿ ಅಂತ ಇವನು ಬೇರೆ ನನಗೆ. ಏನಿದು ಕೆಟ್ಟ ವಾಸನೆ? ಲೇ, ವಾಯು ಮೂಲಲ್ಲಿ ನಿಂತಿದ್ಯಾ? ಹೋಗೋ, ಅಗ್ನಿ ಮೂಲಲ್ಲಿ ನಿಂತ್ಕೊಂಡು ಬರ್ನಾಗ ಹೋಗೋ. ಲೇ ತಗೊಳ, ಇದನ್ನು ನೀನು ತಗೊಂಡೋಗ. ಯಪ್ಪ, ಅದೇನು ದನ ತಿಂದಿದ್ದ ನಾನು, ಕೆಟ್ಟ ವಾಸನೆ. ಲೇ ಕೊರ್ವಾ, ಒಂಚೂರು ಬಿಡ್ಬೇಡ, ಎಲ್ಲ ತಕ್ಕೊಳ್ಳೋ, ಗೊತ್ತಾಯ್ತಾ? ಲೇ ಎಡಿಕಾಯಿ, ನಾನೇನಾದ್ರು ಮರ್ತೋದ್ರೆ ಗ್ಯಾಪ್ಸು. ಅಣ್ಣ, ಟಿವಿ ಅವರು ಮೀಡಿಯಾದವರ ಇನ್ನೇನಕ್ಕೆ ದೊಡ್ತಾರೋ ಏನೋ. ಮುಚ್ಚೋ ಮುಚ್ಚಿದ್ದೆ ತಗೊಳ್ಳಿ. ನಿನ್ನ ಮಕ್ಕ ಮುಚ್ಚ ಕಪಳೆ ಕೊಡ್ತೀನಿ ನೋಡು. ಕ್ಯಾಮ್ರಾನ ಮುಚ್ಚೋ. ಅಣ್ಣ ನಮಸ್ಕಾರ, ನಾನಣ್ಣ ಜೋಗಿಪುಂಗ, ಸಿನಿಮಾ ಡೈರೆಕ್ಟರ್ ಅಣ್ಣ. ಕತೆ ಮಾಡಿದ್ದೀನಣ್ಣ, ಕತೆ ಕತೆ ಕೇಳೋಣ. ಏ ಸ್ವಲ್ಪ ಸುಮ್ಮನೆ ಇರೋ. ಕತೆ ನಾನೇ ಮಾಡಿದ್ದು. ಅದೆಲ್ಲ ಕಣೋ, ಇವನು ಯಾವನ ಮುಳ್ಳಂದಿ ಮುಗ್ದ ನಾಲ್ಕರಿಂದ ನನಗೆ ಜೂಮ್ ಇಡ್ತಾವನೆ. ಅಣ್ಣ, ಚಿಕ್ಕ ಹುಡುಗನಿಂದ ಅವನಿಗೆ ಕ್ಯಾಮ್ರಾಮನ್ ಆಗಬೇಕು ಅಂತ ಆಸೆ. ಅವ್ನು ಏನ್ ಅನ್ಕೊಂಡಿದ್ದೀರಾ? ವಿಧಾನಸೌಧದಲ್ಲಿ, ಲಾಲ್ ಬಾಗಲ್ಲಿ, KRS ಅಲ್ಲಿ ಎಲ್ಲ ಕಡೆ ಇವನೇ ಫೋಟೋ ತಕ್ಕೊಡೋದು ಜನಕ್ಕೆ. ಈ ಪಿಕ್ಚರ್ಗೆ ಇವನೇ ಕ್ಯಾಮ್ರಾಮನ್ ಆಗಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಕಣಣ್ಣ. ಅಣ್ಣ,
ಈಗ ತಾನೇ ಶಾರ್ಟ್ ನೋಡ್ಬೇಕು. ಇವ್ ನನಗೆ ಶಾರ್ಟ್ ಹಿಡಿತಾವನಲ್ಲಪ್ಪ. ಕಾಫಿ ಕುಡಿತೀಯಾ? ಕತೆ ಹೇಳಕ್ಕೆ ಮೂಡಿರಲ್ಲ. ಕತೆ ಹೇಳು. ಊಟ ಮಾಡ್ತೀಯಾ? ಸೀನ್ ಮರ್ತೋಯ್ತೀನಿ. ಟೇಬಲ್ ಏನಾರು ಅರೇಂಜ್ ಮಾಡಿಸ್ಲಾ? ಅಣ್ಣ ಈ ಕತೆ ಓಪನ್ ಮಾಡಿದ್ರೆ ಎಲ್ರು ಓಪನ್ ಮಾಡ್ಕೊಂಡೆ ಕಣ ಹೇಳೋದು. ನೀನೇನಾರು ಡಿಫ್ರೆಂಟ್ ಆಗಿ ಹೇಳು. ಅಣ್ಣ ನನ್ನ ಮೇಲೆ ನಂಬಿಕೆ ಇಲ್ವಾ? ಆಗ್ಲೂ ರಾತ್ರಿ ಎಷ್ಟು ಕಷ್ಟಪಟ್ಟು ಬರ್ತಿದ್ದೀನಿ ಗೊತ್ತೇನಣ್ಣ? ಕಣ್ಗೆ ಎಣ್ಣೆ ಬಿಟ್ಟಿಲ್ಲ ಕಣಣ್ಣ, ಹೊಟ್ಟೆಗೆ ಎಣ್ಣೆ ಬಿಟ್ಕೊಂಡ್ ಬರ್ತಿದ್ದೀನಿ ಅಣ್ಣ. ನನ್ನ ಪಿಕ್ಚರಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಕಿಚ್ಚ ಸುದೀಪ್, ಪವರ್ ಸ್ಟಾರ್ ಪುನೀತ್. ಲೇ, ನಾನು ಸಿನಿಮಾ ಬಜೆಟ್ ಏನು ಅಂತ ಗೊತ್ತೇನ ನಿನ್ಗೆ? ಅಣ್ಣ ಅವರಲ್ಲಣ್ಣ, ಅವ್ರ ಅಭಿಮಾನಿಗಳು. ಹಂಗೆ ಕತೆ ಹೇಳಿ ನೀನು. ಅಣ್ಣ ಅಷ್ಟಾಕಿ ಇಷ್ಟ ತಗೊಳ್ಳೋ ಬದಲು ಇಷ್ಟ ಹಾಕಿ ಅಷ್ಟ ತಗೊಂಡ್ಬಿಟ್ರೆ. ಓ ಅಪ್ಪ ಮತ್ತೆ ಕನ್ಫರ್ಮ್ ಆಯ್ತು, ನಿನ್ ಗುರುಪ್ರಸಾದ್ ಸೈಡ್ ಪೀಸ್ ಅಂತ. ಹೌದು, ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ವಾ? ಹೋಗೋಣ. ನಮ್ ಪಿಕ್ಚರ್ ಅಲ್ಲಿ ಹೀರೋಯಿನ್ ಅಗತ್ಯನೇ ಇಲ್ಲ. ಇಲಿದ ಮೇಲೆ ಬಿಲ ಇರಲ್ವೇ, ಸಟ್ಟಲ್ಲಿ ಇದ್ದೇ ಇರ್ತವೆ, ತಲೆ ಕೆಡ್ಸ್ಕೋಬೇಡಿ. ಇವಳು ಭಾವನಾ, ಇವಳು ಗೀತಾ, ಇವಳು ವನಜ. ಏನೋ ಪರವಾಗಿಲ್ಲ ಬಿಡ, ನಮ್ಗೆಲ್ ಸಿಗ್ತವೆ, ನಿಮ್ಗೆ ವರ್ಕೌಟ್ ಆಯ್ತವೆ. ಇವಳು ಕುಸ್ಮ. ಏನೋ ಬಿಡಪ್ಪ, ನಮ್ ಸಂಭ್ರಮ ತರ ಸಮೃದ್ಧಿ ಆಗಿರ್ಲಿ, ಬೆಳೆದಿಂಗಳ ಮಳೆ ತರ ಓಡಾಡ್ಕೊಂಡಿರ್ಲಿ, ಅಷ್ಟೇ ಸಾಕು. ಇದು ಫುಲ್ ಪ್ಯಾಕೇಜ್ ಬುಕ್ ಮಾಡು. ಲೈ ಆಯ್ತು, ಓಕೆ. ಸರಿ ಅಣ್ಣ, ಎಲ್ಲ ಮುಗಿಸ್ಬಿಡ್ತೀವಿ, ರೆಡಿ ಆಗ್ಬಿಡಿ. ನನ್ನ ಮಾತ್ರ ಮುಗಿಸ್ಬೇಡ. ಬಿಡ್ತು ಅಂತ ಹೇಳ ನಾವು. ಅಣ್ಣ ಇವಾಗ ಬತ್ತಿ ನೋಡೋಣ. ಎಲ್ಗಪ್ಪ? ಕತೆ ಒಳಿಕೆ. ನಾನೆಲ್ಲ ಕೇಳಿಕೆ ಅನ್ಕಂಡೆ, ಹೇಳಪ್ಪ. ತಾಯಿ ನಮ್ಮವ್ವ ಕತೆ ಮರ್ಸ್ಬೇಡ ಕಣವ. ನಮ್ ಸಿನಿಮಾದಲ್ಲಿ 4 ಜನ ಹೀರೋಗಳು ಕಳ್ರುಗಳು. ಇಲ್ಲಿ ಕೇಳೋಣ, ಇಲ್ಲಿ ಇವರೇ ಹಾಯ್ಕೊಂಡ್ ತಿಂತಾ ಇರ್ತಾರೆ, ಇವ್ರ ಹತ್ರ ಒಬ್ಬ ಕಿತ್ಕೊಂಡ್ ತಿಂತಾ ಇರ್ತಾರೆ, ಅವನೇ ಇವ್ರ ಬಾಸು. ಅಯ್ಯೋ ನನ್ ಮಕ್ಳ, ನೆನ್ನೇನು ಬಾಸಕ್ ಸರಿಯಾಗಿ ಶೇರ್ ಕಳ್ಸಿಲ್ಲ, ಇವತ್ತಾದ್ರೂ ಕಳ್ಸೋಣ. ಏನೋ ಬಾಸು ಬಾಸು ಅಂತೀಯ, ಅವ್ನು ಕರೆಕ್ಟಾಗಿ ಮಾಡಕ್ಕೆ ಬರಲ್ಲ. ಏನು ಕಳ್ತನ ಆ ರಾಜು ಎಲ್ಲ ಹಾಳಾಗೋದ್ನು. ಲೇ ಇವ್ನು ಯಾವನ ಬರೀ ಕಾರ್ಡ್ಗಳೇ ಇಟ್ಟವನೆ. ನೆನೆದವರ ಎದುರಲ್ಲಿ ಬಂದ ನೋಡು. ಏನಾಯ್ತು? ಏನು ಫುಲ್ ಸುರಿಸ್ಕೊಂಡ್ಬಿಟ್ಟಿದ್ಯಾ? ಅದಲ್ವಾ, ಓ ಆಂಟಿ ಬ್ಯಾಟ್ರಿ ಇರ್ಬೇಕು. ಏಯ್ ಸಾಕ್ ನಿಲ್ಸ್ರೋ, ನಾಗಿ ಏನಾದ್ರು ಅಡ್ಸ್ಕೊಂಡ್ ಬಂತೇನೋ? ತಗ್ಲಾಕೊಂಬಿಟ್ಟ. ಲೇ ಅಲ್ಲ, ಮೊನ್ನೆ ಇವಳು ರೋಡಲ್ಲಿ ಹೋಗ್ಬೇಕಾದ್ರೆ ನಾಯಿ ಅಟ್ಟಿಸ್ಕೊಂಡು ಹೋಯ್ತಲ್ಲ, ಅದು ರಾಹುಲ್ ಗೊತ್ತಾಗ್ತಿದೆ. ಅದಲ್ಲ ಕಣ್ರು. ಏಯ್ ಮುಚ್ಚೋ ಸಾಕು, ನೀನ್ ಹೇಳೋ. ಅಷ್ಟೇ ಕಣ್ರು, ಆಗೋಯ್ತು. ಪೊಲೀಸವ್ರಿಗೆ ಎಲ್ಲ ಗೊತ್ತಾಗೋಯ್ತು. ಅಯ್ಯೋ ಇವಾಗ ಏನೋ ಮಗ ನೆನ್ನೆ ಶೇರ್ ಕಳ್ಸಿಲ್ಲ ಅಂತ ನಿಮ್ ಬಾಸೆ ಹಾಕೊಟ್ಟಿರ್ಬೇಕು. ಆ ಕಡೆ ಹೋಗಿ ಆಟ ಆಡ್ರು. ಯಾರು? ಬಾಸ್ ಬಾಸ್ ಬಾಸ್. ಹಲೋ, ಹಾ ಬಾಸ್, ಹೇಳಿ ಬಾಸ್. ಹಾ ಬಾಸ್, ಛೇ ಸರಿ ಬಾಸ್, ಇವತ್ತೇನಾ? ಈಗ್ಲೇನಾ? ಓಕೆ ಬಾಸ್, ಓಕೆ ಬಾಸ್. ಏನಾಯ್ತು ಏನಾಯ್ತು? ನಿಮ್ ಬಾಸ್ ಹೋಗೇನಾ? ಸರಿ, ನಾವೆಲ್ಲ ಊರ್ ಬಿಡ್ಬೇಕು. ನಡೀರಿ ಹೋಗೋಣ.
ಹೋಗದ ಎಲ್ಲಿಗೆ? ಹೇ ನೀನೇ ಹೇಳ್ದಲ್ಲ ಹೋಗೋಣ ಅಂತ. ಬಾಸ್ ಏನೋ ಹೇಳಿದ್ರು ಹೋಗೋಣ ಅಂತ, ಆದ್ರೆ ಎಲ್ಲಿಗೆ ಅಂತ ಹೇಳಿಲ್ವಲ್ಲ. ಬಾಸ್ ಹೇಳಿದ್ಮೇಲೆ ಮುಗೀತು, ಹೋಗೋಣ ಅಂದ್ರೆ ಹೋಗೋಣ, ಎಲ್ಗಾರು ಸರಿ. ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊಂತೀಯ? ನೋಡ ಬಿಲ್ಡಿಂಗ್ ನೋಡು, ಅದು ನಮ್ದ. ನೋಡ ಕಾರ್ ನೋಡು, ಅದು ನಮ್ದ. ಈ ಪ್ರಪಂಚನೇ ನಮ್ದು, ನಾವೆಲ್ಲ ಸಾವುಕಾರು ಅಷ್ಟೇ. ಇವ್ದು ಯಾವಾಗ್ಲೂ ಬರೀ ಇದೇ ಆಯ್ತು. ಕತ್ತಲ್ಲೂ ತೂತುಡ್ಕೋ ಪ್ರಯತ್ನ ಯಾಕೆ ಮಾಡ್ತೀರಾ? ನಾನು ಹೇಳಿದ್ ಒಂದು, ನೀವು ಎರಡೆರಡು ಯಾಕೆ ತಗೊಂತೀರಾ? ಹೆಂಗಂದ್ರೆ ಇವಾಗ ಆ ಕಾರ್ ಬೇಕಂದ್ರೆ ಆ ಕಾರ್ ನಮ್ದಾ? ಹೌದು. ಆ ಬಿಲ್ಡಿಂಗ್ ಇವತ್ ರಾತ್ರಿ ನಾವಲ್ಲಿ ಮಲಗ್ಬೋದಾ? ಹೌದು. ಅಷ್ಟೇನಪ್ಪ. ಓಕೆ, ನಾವ್ ರೆಡಿ. ಅಲ್ಲೋಗಿ ಏನ್ ಮಾಡೋದು? ಅಲ್ಲೋದ್ಮೇಲೆ ನಾವು ಸುಮ್ನಿರ್ತೀವ? ನಮ್ ಕೈ ತೋರಿಸ್ತೀವಿ. ನಾವು ಹಳ್ಳಿಗೆ ಹೋಗೋದಂತೂ ಕರೆಕ್ಟ್. ಅಲ್ಲೇನಾದ್ರೂ ನಾವು ಹಳ್ಳಿ ಅಂದ್ರೆ ಬೆಳ್ಳಿ, ತಾಮ್ರದ ಚೊಂಬು, ಉಲ್ಟಾ ತಿರುಗಿಸಿದ್ರೆ ಆಂಟಿಕ್ ಪೀಸು, ಕೈ ತುಂಬಾ ಕಾಸು. ಎತ್ತ ನಿಮ್ ಬಾಸ್ಗೆ ಶ್ರಮ ನಮ್ದು ಫಲ ಒಂದಾ? ಯಾವನಾರು ನಮ್ ಬಾಸ್ ಬಗ್ಗೆ ಮಾತಾಡಿದ್ರೆ ಮೇಲಿಂದ ಕೆಳಗಡೆ ಕುಯ್ದಾಕ್ಬಿಡ್ತೀನಿ ಅಷ್ಟೇ. ಅಯ್ಯ ನಿನ್ ಬಾಯಲ್ಲಿ ಗಂಗಮ್ಮನ್ ಜಲ ಬಿಡ. ನಡಿ ನಡಿ. Oh yeah, that's right. जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी, जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी. ಕಾಲ್ಕೇಜಿ ಕೆಂಡ ಕಟ್ಕೊಂಡು ಬಾಳುವ ಲೈಫ್ ಇದು, ಬಾಯ್ ತುಂಬಾ ಹೆಂಡ ಬಿಟ್ಕೊಂಡ್ ಬೆದ್ದಾಡೋದು. ಕಾಲ್ಕೇಜಿ ಕೆಂಡ ಕಟ್ಕೊಂಡ್ ಬಾಳುವ ಲೈಫ್ ಇದು, ಬಾಯ್ ತುಂಬಾ ಹೆಂಡ ಬಿಟ್ಕೊಂಡ್ ಬೆದ್ದಾಡೋದು. जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी, जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी, जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी. That's right. Just come on, move it. ಮೂರೊತ್ತು ಕುಡಿತಾವೆ ಮುಂಡೆವು, ಬೇಕಾದ್ರೆ ಬಿಟ್ಕೊಳ್ಳಿ ಹೆಬ್ಬಾವು. ಮೂರೊತ್ತು ಕುಡಿತಾವೆ ಮುಂಡೆವು, ಬೇಕಾದ್ರೆ ಬಿಟ್ಕೊಳ್ಳಿ ಹೆಬ್ಬಾವು. ರೌಡಲ್ಲಿದ್ರೇನು ಬಿಡದಿದ್ರೇನು ಏನ್ ಮಾಡಿದ್ರೇನು ನಾವು ಬಂದರೆ, ಸ್ವಿಸ್ ಬ್ಯಾಂಕ್ ಅಲ್ಲಿ ಕದಿಯೋರ್ ನಾವು, ಪ್ಯಾಲೇಸ್ ಅಲ್ಲಿ ಬದುಕೋರ್ ನಾವು, ಪೊಲೀಸ್ ಅವ್ರಿಗೆಲ್ಲ ನಾವು ನೆಂದರೆ. ದೇಶನೇ ನಮ್ದೇನೆ, ನಮ್ದೇ ಆಸ್ತಿ, ಪ್ರಾಣನೇ ಹೋದರು ಬಿಡದ ದೋಸ್ತಿ. ಐನಾತಿ ಐಗಳು ನಾವೆಲ್ಲರೂ, जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी, जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी, जिंदगी रे ಇದು ನಮ್ಮ जिंदगी, जिंदगी रे ಬರೀ ಖಾಲಿ जिंदगी, जिंदगी. ನಿಲ್ಸ, ಸಾಂಗ್ ಮೇಲೆ ಹೀರೋಯಿನ್ ಇರ್ಬೇಕಲ್ವೇನೋ? ಆಗ್ಲೇ ಅಲ್ವೇನೋ ಒಂದು ಕಳೆ. ಈ ಪಿಕ್ಚರ್ ಅಲ್ಲಿ ಆ ಸಾಂಗ್ ಅಲ್ಲೆಲ್ಲ ತೋರ್ಸಂತ ಹೀರೋಯಿನ್ ಅಗತ್ಯ ಏನಿಲ್ಲಣ್ಣ. ಆದ್ರೂ ನಿಮ್ಮ ಹೇಗ್ತೆಗೆ ಒಂದು ಹೀರೋಯಿನ್ ರೆಡಿ ಮಾಡಿದಿನಣ್ಣ. ಅಣ್ಣ ನೀನ್ ಏನಣ್ಣ ಕತೆ ಹೇಳುವಾಗೆಲ್ಲ ಏನೇನ ಮರೆಸ್ತೀಯಾ? ನಾನು ಎಲ್ಲಿಗೆ ಬಿಟ್ಟೆ ಹೇಳಿ? ಹೀರೋಯಿನ್ಗೆ ಬಿಟ್ಟಲ್ಲಪ್ಪ. ಅಯ್ಯೋ ಅಬ್ಬ, ಸುಸ್ತಾಗೋಯ್ತು.
ಯಾಕೋ ಊರ್ ವಾಸ್ತುನೇ ಸರಿ ಇಲ್ಲ. ಇವನೇ ಅವನು ಮಚ್ಚಿಡ್ಕೊಂಡು ಲುಂಗಿ ಎತ್ಕೊಂಡ್ ಬೇರೆ ನಿಂತವನೇ. ಹಾಕೊಂಡಿದ್ರೆ ಇದ್ರು ಆಗಿರೋದು. ನೀನ್ ಆ ಕಡೆ ನೋಡ್ಬೇಡಮ್ಮ. ಓಹೋ, ನಾವಿಲ್ಲೇನ ಕಿತ್ಕುಡ್ಡೆ ಆಗ್ಬೇಕಾಗಿರೋದು. ನಾನು ಬರಲ್ಲ, ನಾನು ಹೋಯ್ತೀನಿ. ಅಯ್ಯೋ ಅಯ್ಯೋ, ನೀನು ಒಬ್ಬ ಗಂಡ್ಸ, ತಳ್ಳಿದ್ರೇನೆ ಬಿದ್ದೋಗ್ತೀಯ. ಡೌಟಾ? ಆಂಟಿ, ಏನಾಯ್ತೋ? ಯಾರಿಲ್ಲ. ಹೋಗಿ ಹೋಗಿ ಕೋತಿನ ಕಳ್ಸಿದ್ವಿ. ಇವಾಗ ನಾನು ಕೇಳ್ಕೊ ಬರ್ತೇನೆ. ಇವಳು ಗೆಟಪ್ ನೋಡಿದ್ರೆ ಪಕ್ಕ ಯಾವನು ಮನೆ ಕೊಡಲ್ಲ. ಹಬ್ಬ, ಸದ್ಯ ಊರಲ್ಲಿ ನಾಯಿಗಳಿಲ್ಲ, ಇದ್ದಿದ್ರೆ ಇರೋದು ಕಿತ್ತಾಕ್ಬಿಟ್ಟಿರೋ. ನೀವೆಲ್ಲರೂ ಇಲ್ಲೇ ಇರಿ, ನಾನು ಹೋಗಿ ಕೇಳ್ಕೊಂಬರ್ತೀನಿ. ಹಲೋ, ಮನೇಲಿ ಯಾರಾದರೂ ಇದ್ದೀರಾ? ಮನೆ ಬೇಕಾಗಿತ್ತು. ಇಲ್ವಂತ? ಸಿಟಿ ಮಾತ್ರ ಹಾಳಾಗ್ತಾ ಇಲ್ಲಪ್ಪ, ಹಳ್ಳಿನೂ ಲೈಟಾಗಿ ಹಾಳಾಗ್ತಾ ಇದೆ. ಛೇ, ನನ್ಗಂತೂ ಆಗ್ತಾ ಇಲ್ಲ ಕಣೋ. ಈಗ ನಮ್ಮ ಕೈಲಿ ಆಗುತ್ತೆ ಅಂತ ಹೇಳಿದ್ವಾ? ಆಯ್ತು 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 ಆಯ್ತು. ಕಚ್ಚಕ್ಕೆ ಬರ್ತಾರಲ್ಲ, ನಡೀರೋ ಮುಂದೆ ನೋಡೋಣ. ಒಂದ್ ಮನೆ ಎಲ್ಲ ಬಾತ್ರೂಮು ಸಿಗ್ತಾ ಇಲ್ಲ. ಅಯ್ಯೋ, ಬಾಗ್ಲ ಹಾಕಿದೆ, ಬಾರೋ. ಸರಿ ಅಯ್ಯಪ್ಪ, ಓಡಾಡಿ ಓಡಾಡಿ ಕಾಲುಗಳೆಲ್ಲ ಪದರ್ಗುಟ್ಟೋಗಿದೆ. ವಾಟ್ರ್ ಇದ್ದಿದ್ರೆ ಚೆನ್ನಾಗಿರೋದು. ವಾಟ್ರು ಯಾವ್ದೋ ಊರಿದು, ಯಾವ್ದೋ ಆಳ್ ಕೊಂಪೆಗೆ ಕರ್ಕೊ ಬಂದಿದ್ದೀರಲ್ಲ. ಸಿಟಿಲಿ ನಾವು ರಾಜಾರೋಷವಾಗಿದ್ವಿ, ಇವತ್ತಿಲ್ಲಿ ಬೀದಿ ಬಿಕಾರಿಗಳ ಥರ ಆಗೋಗ್ಬಿಟ್ಟಿದ್ದೀವಿ. ಲೇ, ತಿಗ್ಲಿಸ್ಬೇಡವಲ್ಲೇ. ಸಿಟಿಲಿ ಜೇಬ್ ಕತ್ತರಿಸ್ಕೊಂಡು ಪಿಜ್ಜಾ ಬರ್ಗರ್ ತಿನ್ಕೊಂಡು ಒಳ್ಳೆ ಐನಾತಿ ಕಳ್ಳರ ಥರ ಇದ್ವಿ. ಆದರೆ ಇವಾಗ ಛೇ. ಅಯ್ಯೋ ನನ್ನ ಮಗನೇ, ಆ ಮನೆ ನಮ್ದಾ? ಆ ಕಾರ್ ನಮ್ದಾ? ಈ ದೇಶನೇ ನಮ್ದಾ? ನಿಮ್ಮನ್ನ ನಂಬ್ಕೊಂಡ್ರೆ ಆಗಲ್ಲ. ನಮ್ಮ ಬಾಸ್ಗೆ ಫೋನ್ ಮಾಡ್ತೀನಿ, ಹಾಳಾದ ನೆಟ್ವರ್ಕ್ ಬರಲ್ಲ. ಚೈನಾ ಸೆಟ್ ಇಟ್ಕೊಂಡ್ರೆ ಎಲ್ಲಿ ಸಿಗುತ್ತೆ? ಮೊಬೈಲ್ ಓಸೋದೆ ಜಾಗ ಸರಿ ಇಲ್ಲ ಅನ್ಸುತ್ತೆ. ಸಿಮ್ ಹಾಕಿದೆಯಾ ಇಲ್ಲ ನೋಡ್ಕೊಳ್ಳೋ. ಟಾರ್ಚ್ ಹಾಕೊಂಡು ನೋಡೋಣ. ಯಾರ ನೀನು? ಈಗ ಎಂದಿಗೆ ದಿಗ್ಲಿ ಇಡ್ತಾ ಅಯ್ಯೋ ನನ್ನ ಮಗನೇ, ನೀನ್ ಭಯ ಬೀಳೋದಲ್ದೆ ನಮ್ಮನ್ನ ಭಯ ಬೀಳಿಸ್ತಿದ್ಯಾ? ಸಾರಿ 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 ಬಾಸ್. ಹೂ ಆರ್ ಯು ಡೂಡ್? ಐ ಥಿಂಕ್ ಈಸ್ ಡಮಂಡಪ್ ಟು. ಓ, ಡಮಂಡಪ್ಪು ಏನು ಇಂಗ್ಲೀಷ್ ಕೂಡ? ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಇಂಗ್ಲೀಷ್ ಸ್ಕೂಲೇ, ಆದ್ರೆ ಇಂಗ್ಲೀಷಲ್ಲಿ ಫೇಲು. ನೀನು ಆಂಟಿ ಟ್ಯಾಕ್ಸ್ ಕಟ್ಟೋದ್ರಲ್ಲೇ ಬ್ಯುಸಿ ಆಗಿರುತ್ತೆ ಬಿಡು. ಯಾರು ನೀವು? ಬೆಂಗಳೂರಿಂದ ಬಂದಿದ್ದೀವಿ. ಊರು ಯಾವ್ದಂತ ಗೊತ್ತಿಲ್ಲ, ಮನೆ ಹುಡುಕ್ತಾ ಇದ್ದೀವಿ. 500 ಕೊಡಿ, ಮನೆ ತೋರಿಸ್ತೀನಿ. ಏನೋ ದುಡ್ಡು ಕಣೋ? ನಂಗಲ್ಲ, ಮನೆಗೆ. ಗೊಗ್ಗಯ್ಯ ಅವರೇ, ನಾವು 500 ರೂಪಾಯಿ ಕೊಡಲು ಸಿದ್ಧ. ನೀವು ಮನೆ ತೋರಿಸಿದ ತಕ್ಷಣ 500 ರೂಪಾಯಿ ಕೊಡ್ತೀವಿ. ಡೀಲಾ ನೋಡಿಲ್ಲ? ಸರಿ ಬನ್ನಿ, ಹೋಗೋಣ. ಅಬ್ಬಾ, ಮನೆ ಸಿಕ್ತು, ಬರ್ರಪ್ಪ.
ನೀನು ಎಲ್ಪ್ ಮಾಡು, ಅವನೊಬ್ನೇ ಕಷ್ಟ ಪಡ್ತಾ ಇದ್ದಾನೆ. ಏಯ್ ಸ್ವಲ್ಪ ಇರಮ್ಮ, ತುಂಬಾ ಕತ್ಲೆ, ಜಾಗ ಬೇರೆ ಸಿಕ್ತು, ಒಬ್ಬೊಬ್ರೆ ಮಾಡ್ಬೇಕು. ಏಯ್ ನಿಧಾನ ಕಣ್ರು, ಕತ್ಲು ಏನು ಕಾಣೋದಿಲ್ಲ. ಏನೋ ಇದು, ಎಲ್ಲೆಲ್ಲ ಏನೇನೋ ಒದರ್ತೈತೆ. ಡೂಟ್ ನಾನ್ ಬರಲ್ಲ. ನಡಿಯಲೇ. ಯಾಕೋ ನಾನು ನಿಮ್ಮ ಮನೆ ದೆವ್ವದ ಮನೆ ಇದ್ದಂಗಿದೆಯಲ್ರು. ಏನಿದು, ಕಂಡ್ಬಿಟ್ಟಿದ್ದೀವಿ ಆದ್ರೂ ಏನು ಕಾಣ್ತಾ ಇಲ್ಲ. ಇಷ್ಟು ಧೂಳಿದೆ. ಕ್ಲೀನ್ ಮಾಡಕ್ಕೆ 4 ದಿನ ಹಿಡಿಯುತ್ತೆ. ಯಾಕೋ ಸೌಂಡ್ ಕೇಳ್ತಾ ಇದ್ರೆ ಗ್ರೌಂಡ್ ಒದ್ದೆ ಆಗ್ತಾ ಇದೆ. ಸುಮ್ಮನಿರಪ್ಪ ನೀನು, ನನಗೆ ಮಾತ್ರ ಹಿಂಗಾಗ್ತಾ ಇದೆಯಾ? ಕತ್ಲಲ್ಲಿ ಏನೇನೋ ಸಿಗ್ತಾ ಇದೆ, ಅದನ್ನ ಇಟ್ಕೊಂಡು ಬೆಳಗ್ಗೆ ಗಂಟೆ ಈಗ ಮ್ಯಾನೇಜ್ ಮಾಡೋಣ. ಏನೋ ತುಂಬಾ ಟಯರ್ಡ್ ಆಗಿದೆ. ಅಯ್ಯೋ, ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲೆಲ್ಲ ಮಲ್ಕೊಳ್ಳಿ, ಬೆಳಗ್ಗೆಗೆ ಮಾತಾಡೋಣ. ಓಕೆ, ಗುಡ್ ನೈಟ್. ಮನೆ ಇರ್ಬೇಕಷ್ಟೇ. ಏಯ್ ಏನು, ನಾವು ಈ ಮನೇಲಿ ಇರೋದ? ಅವೆಲ್ಲ ಆಗಲ್ಲ. ಹೆಂಗಿದ್ದೋರ್ ನಾವು. ರಾತ್ರಿ ಹೆಂಗಿದ್ವಪ್ಪ? ಡೂಡ್, ರಾತ್ರಿ ಬಗ್ಗೆ ಜ್ಞಾಪಕ ಮಾಡಬೇಡ ಡೂಡ್. ನನ್ನ ಮಗ ಕಣ್ಮುಂದೆನೆ ಬರ್ತಾನೆ. ಚೂರು ಮಿಸ್ ಆಗಿದ್ರೆ ಚಡ್ಡಿ ಒದ್ದೆ ಆಗ್ಬಿಡ್ತಾ ಇತ್ತು. ಏನೋ ಮರಿ, ಭಯ ಆಗ್ತಿದ್ಯಾ? ನಮ್ಮ ಬಾಸಿಗೆ ಫೋನ್ ಮಾಡ್ತೀನಿ ಇರು. ಅಯ್ಯ, ನಿಮ್ ಬಾಸ್ಗೆ ಸರಿ, ಬನ್ನಿ ಹೋಗೋಣ. ಐ ಅನು ಬೇಬೆ, ನೀನು ನಿನ್ ಗುಬ್ಬಚ್ಚಿ ಗುಡು ಕ್ಲೀನ್ ಮಾಡ್ಕೋ. ಆಹಾ, ಸುತ್ತಮುತ್ತ ಯಾರು ಇಲ್ಲ. ಹೇ ಅನು ಬೇಬೆ, ಏನಾಯ್ತು? ನನ್ ಮಗನೆ, ನನ್ ಡ್ರೆಸ್ ನೋಡಿ ಹೆಂಗ್ ಅರ್ಧೋಯ್ತು. ಹಂಗೆ ಆಗ್ಬೇಕು. ನೀನ್ ಯಾಕೋ ಬಂದೆ ಇಲ್ಲಿಗೆ? ಹೇ ನೋಡ, ಐ ಹೆಲ್ಪ್. ಮುಚ್ಕೊಂಡಿರು, ಒಬ್ನೇ ಹೋಗ್ ಭಯ ಅಂತ ಹೇಳು. ಹೇ ನೋಡ, ಏನೋ ಹೆಣ್ಮಗು ಪಾಪ ಭಯ ಪಡುತ್ತೆ ಅಂತ ಜೊತೆಲಿದ್ದೀನಿ ಅಷ್ಟೇ. ಕ್ಲೀನ್ ಮಾಡು, ಕ್ಲೀನ್ ಮಾಡು. ನೋಡು, ಅಲ್ಲಿ ಡಸ್ಟ್ ಜಾಸ್ತಿ ಇದೆ, ಅಲ್ಲಿ ಕ್ಲೀನ್ ಮಾಡು. ಕ್ಲೀನ್ ಮಾಡು. ಎಷ್ಟು ಧೂಳಿದೆ, ಎಷ್ಟು ವರ್ಷ ಆಯ್ತು ಕ್ಲೀನ್ ಮಾಡಿ. ಈ ಪಂಜಿನ ತಗೊಂಡೆ ಕೋಳಿ ಗೀಳಿ ಏನಾದ್ರು ಇರ್ಬೋದಾ? ಟಿವಿ ಎತ್ಕೊಳಪ್ಪ ಟಿವಿನ. ಜಿಗ್ಜ ಜಿಗ್ಜ ಜಿಂಗ್ಜ ಜಿಂಗ್ಜ. ಆಹಾ, ಟಿವಿ ಜಿಂಗ್ಜ ಜಿಂಗ್ಜ ಜಿಂಗ್ಜ. ಡಂಗ್ ಡಂಗ್. ಟಿವಿ, ಐ ಲವ್ ಯು. ಡನ್. ಟಿವಿ ಡಾರ್ಲಿಂಗ್, ಮರುಭೂಮಿಲೊಳೆ ಬಿಸ್ಲೇರಿ ವಾಟರ್ ಸಿಕ್ದಂಗ ಆಯ್ತು. ಏನಿದು?
ಬೇಬೆ ಅನು ಬೇಬೆ, ಕಿಚನಲ್ಲಿ ಯಾಕೋ ವಾಸ್ತು ಸರಿ ಇಲ್ಲ, ಬೆಡ್ರೂಮ್ಗೆ ಹೋಗೋಣ. ನನ್ ಮಗನೇ ಜಾಸ್ತಿ ಆಯ್ತು, ಅದಕ್ಕೆ ಕರೆದಿದ್ದು. ನಾನೇನ್ ಮಾಡ್ದೆ? ಅಯ್ಯೋ ಏನಾಯ್ತು? ಇವಳು ಗುಬ್ಬಚ್ಚು ಕೂಡಲೆಲ್ಲ ಹೋಗ್ಬಿಡ್ತೆ. ಅಯ್ಯೋ ದೆವ್ವ! ಅಯ್ಯೋ ಅಮ್ಮ, ಅಯ್ಯೋ ಏಯ್ ಏನ್ರೋ? ಏಯ್ ಏನ್ರೋ? ಯಾಕೆ ಕಿಚ್ಕೊಂಡೆ? ಅಯ್ಯೋ ಮೇಲಿಂದ ಅಲ್ಲಿ ಬಿತ್ತು ಕಣ್ರೋ, ಅದಕ್ಕೆ ಕಿರ್ಚ್ದೆ. ಅಯ್ಯೋ ನನ್ ಮಗನೇ, ನೀನ್ ಯಾಕೆ ಕಿಚ್ಕೊಂಡೆ ಮತ್ತೆ? ಅಯ್ಯಲೇ ಅವಳು ಅಂತ ಕಿರ್ಚಿದ್ದು, ನಾನು ಓಡ್ ಬಂದೆ, ಕಾಲ್ ಜಾರಿ ತುಬುಕ್ ಅಂತ ಬಿದ್ದೆ. ಬಿದ್ಮೇಲೆ ಸುಮ್ನಿರಕಾಯ್ತದ, ಕಿರ್ಚ್ಕೊಂಡೆ. ತೂ ನನ್ ಮಕ್ಳ, ಇಲ್ಲಾರ್ದೆ ಟೆನ್ಷನ್ ಕೊಡ್ತೀರ ಎಲ್ಲರೂ. ಎಲ್ಲ ಅವನು? ಏ ಅವನ್ ಇಲ್ಲೇ ಇದ್ದ ಕಣ್ರೋ. ಹೌದಲ್ವಾ? ಎಲ್ಲೋದ ಅವನು? ವಿಜಯ್ 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 ಎಲ್ಲೋದ ಅವನು? ವಿಜಯ್ 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 ಬಾಸ್ ಬರಲಿ ನಿನಗಿದೆ. ವಿಜಯ್ 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 ಎಲ್ಲೋದ ಅವನು? ವಿಜಯ್ 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 ಇಲ್ಲೇ ವಿಜಯ್ ಎಲ್ಲೋದ? ಏಯ್ ಅಲ್ಲಿ. ಏನೋ ಬೆಳಗ್ಗೆ ಏನಿಲ್ಲ ಏನಿಲ್ಲ. ಏನೋ ಮರಿ ಗಾಡ ಗಾಡ ಭಯ ಆಗ್ತಿದ್ಯಾ?
ಏನಾಯ್ತು ಹೇಳೋ. ಅದು ಡ್ರಮ್ ಒಳಗೆ ತುಂಬಾ ಧೂಳಿತ್ತು, ಒರೆಸ್ತಾ ಇದ್ದೆ. ಏನೋ ನಮಗ್ ಗೊತ್ತಿಲ್ದ್ರದಾ ಗಳಿಗೆ ಸಿದ್ದಿಂಗ್ ಎಲ್ಲೆಲ್ಲ ಒದ್ದೆ ಅಂತೆ. ಬನ್ನಿ ಬನ್ನಿ ಹೋಗೋಣ. ಟಿವಿ 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 ಬರ ಯಾವ್ದು ಇದು? ಎಲ್ಲಿ ಕೇಬಲ್ ಹಾಕ್ಸ್ಬಿಡೋಣಮ್ಮ. ಅಯ್ಯೋ ನಿನಗೇನಾಯ್ತು? ಲಕ 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 ಕಣ್ಣ ಈ ಕಡೆ ಚೂಡು. ಜಾಕ್ 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 ಹೆಂಗೆ? ಯಾರು ನೋಡಿಲ್ಲ. ಜಾಸ್ತಿ ಅಲ್ಲಾಡ್ಸ್ಬೇಡ ಕಣ, ಕಿತ್ಕೊ ಬಂದ್ಬಿಡುತ್ತೆ. ಬಾ ಹೆಂಗೋ ಒಂದು ಚಾಪೆ ನಮ್ಮ ಅಕೌಂಟಲ್ಲಿ ಬಂತು, ಮನಿಕ ಬಿಡೋಣ. ಯಾರೂ ಇಲ್ಲ, ನೋ ಡಿಸ್ಟರ್ಬೆನ್ಸ. ಬಾ ಅಮ್ಮ. ಅಯ್ಯೋ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಏಯ್ ಏನ್ ಗೋವಿಂದಮ್ಮಂತಾರ ಮಲ್ಕೊಂಬಿಟ್ಟೆ. ಎದಳ ಮ್ಯಾಕೆ ಎದಾಗ ಕುತ್ಕೊಂಡು ಸಾಯಿ. ನೀನ್ ಸತ್ತ ತಕ್ಷಣ ಸಾಯ್ತೀನಿ ಬಿಡು. ನಮ್ದಿಗೆ ಇಲ್ಲಿ ಮನಿಗಳಾಗ್ ಬಿಡಲ್ಲ. ಹೆದರ್ಕೊಂಬಿಟ್ಟ. ಒಳ್ಳೆ ಗೊಗ್ಗ ಇಂತರ ಬಯಸ್ತೀರ ಬರೋ. ಎಲ್ಲರೂ ಬಯಸ್ತಾರೆ. ಮಾಂಸ ಪರ್ವತ ಇರೋ ಇರೋ ಜಾಗ ಕೊಡ್ತೀನಿ ಇರೋ. ಅಯ್ಯಪ್ಪ ಅಯ್ಯೋ ಯಾಮಾರ ಚಟ್ನಿ ಆಗ್ಬಿಟ್ಟಿದ್ವಿ. ಮಾಂಸ ಪರ್ವತ ಪಾಲಿಶ್ ಮಾಡಿದ ಕಬ್ಬಣ ಬಂದಪ್ಪ. ಈ ಅದಕ್ಕೆ ನಂತರ ಸ್ಲಿಮ್ ಆಗಿರ್ಬೇಕು. ಸುಸ್ತಾಗೋಯ್ತು ಕಣ, ಮನೆಯೆಲ್ಲ ಕ್ಲೀನ್ ಮಾಡಿ. ಅದಕ್ಕೆ ಚಾಪೆ ದೇವ್ಕ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಏಯ್ ಏನ್ರೋ ಈಗ ಕೂತ್ಕೊಂಡಿದ್ದೀರಾ? ಮನೆಗೆಲ್ಲ ಐಟಮ್ ಯಾರು ತಂದಾಕ್ತಾರೆ? ಐಟಮ್ ಇಲ್ಲೇ ಇರ್ಬೇಕಾದ್ರೆ ಬೇರೆ ಐಟಮ್ ಯಾಕೆ? ಲೋ ಕಾರ್ತಿಕ್, ಇನ್ನೊಂದ್ ಮಗನ್ ಜಾಸ್ತಿ ಆಯ್ತು ಕಣೋ. ಅಯ್ಯೋ ಭಯ ಆಗೋಯ್ತು. ಏನೋ ಮರಿ, ಈಗ್ಲಾದ್ರೂ ಭಯ ಆಗ್ತಾ ಇದ್ಯಾ? ಬಾಸಿಗೆ ಫೋನ್ ಮಾಡ್ಲಾ? ಅಯ್ಯೋ ಥೂ, ಹೇಳಿದ್ದೇಳಿ ಸಾಯಿಸ್ತಿರಲ್ಲೋ. ಹೌದು, ಮನೆಗೆ ತಗೊಂಬರೋಣ ಬಂದ್ರು. ತಗೊಂಬ ಅಂದ್ರೆ ಏನ್ ತಗೊಂಬರೋದು? ಹತ್ರ ಬನ್ನಿ. ನೀನು ತರಕಾರಿ ತಗೊಂಬ, ನೀನು ಪಾತ್ರೆ ತಗೊಂಬ, ನೀನು ಹಾಲು ತಗೊಂಬ. ಮತ್ತೆ ಅವಳು ಮನೆ ನೋಡ್ಕೊಂತಾಳೆ. ಮತ್ ನೀನೇನ್ ಇಲ್ಲಿ ಕಿತ್ ಗುಡ್ಡೆ ಹಾಕ್ತೀಯ ಇಲ್ಲಿ? ಹಂಗ್ ಕೇಳು. ಹಳೆ ಪಿಕ್ಚರ್ ಇಲ್ಲ ನಗ್ಬೇಡ, ಅದೇನ್ ಹೇಳಿ ಸಾಯಿ. ಕಿತ್ತು ಗುಡ್ಡೆ ಹಾಕಲ್ಲ, ಕಿತ್ಕೊಂಬಂದ್ ತೋರಿಸ್ತೀನಿ. ಏನ que me quita mi bombón. Para mi mamita que me quita mi bombón. Ay, appa. ಮಾಡ್ತೀನಿ ಇರು.
ಬರ್ತಿರೋ ಕೋಪಕ್ಕೆ ಕಾಗೆ ಬಿರಿಯಾನಿ ಮಾಡ್ಕೊಂಡು ತಿನ್ಬಿಡ್ತೀನಿ. ಐ ಸಖತ್ತಾಗೆ ಇದೆ ಮನೆ, ಯಾರು ಇಲ್ಲ ಕಾಣುತ್ತೆ. ಎಲ್ಲ ನಮ್ದೆ. ನಾನೇ ಕಿಂಗು. ಗಣ್ಣಾಯಿ. ಇದು ನಮ್ದಲ್ಲ. ಟಿವಿ LCD ತರ ಇದೆ. ಇದು ನಮ್ದಲ್ಲ. ರಾಜುನೇ ಕರೆಕ್ಟ್. ಎಸ್. ಐ ಟಿಗಿ 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 ಟಿಗಿ. ಮಗು ತಾನೆ, ಮ್ಯಾನೇಜ್ ಮಾಡ್ಬೋದು. ಸ್ಟ್ಯಾಚು ಓ ನಮ್ಮ ನಿನ್ನ ಹೆಸರು? ಓ ಸ್ಟ್ಯಾಚು ಹೇಳಿದ್ದೀನಿ. ಓಕೆ, ಸ್ಟ್ಯಾಚು ರಿಲೀಸ್. ಏ ಸ್ಟ್ಯಾಚು ಬಾ. ಯಾರು ನೋಡ್ತಾ ಇಲ್ಲ. ಕೂತ್ಕೋ. ಚಾಕ್ಲೇಟ್ ಬೇಕಾ? ಐಸ್ ಕ್ರೀಮ್ ಬೇಕಾ? ಸರಿ, ನಾನು ಸ್ಟ್ಯಾಚು ರಿಲೀಸ್ ಮಾಡ್ತೀನಿ. ಕಿರ್ಚ್ಕೋಬಾರ್ದು. ಆಯ್ತು. ಸ್ಟ್ಯಾಚು ರಿಲೀಸ್. ಮತ್ತೆ ಚಾಕ್ಲೇಟ್ ಕೊಡಿ. ಚಾಕ್ಲೇಟಾ? ನಾವಿಬ್ರು ಒಂದು ಆಟ ಆಡೋಣ. ನಾನು ಗೆದ್ರೆ ನಾನು ಚಾಕ್ಲೇಟ್ ಕೊಡಿಸ್ತೀನಿ, ನೀನು ಗೆದ್ರೆ ನೀನು ಚಾಕ್ಲೇಟ್ ಕೊಡಿಸ್ಬೇಕು. ಡೀಲಾ? ಡೀಲ್. ಡೀಲ್? ಯಾವ ಆಟ? ನಮ್ಗೆ ಗೊತ್ತಿರೋದು ಒಂದೇ ಆಟ. ಕಳ್ಳ ಪೊಲೀಸ್ ಆಟ ಆಡೋಣ. ಕಳ್ಳ ಪೊಲೀಸ್ ಆಟನಾ? ಸರಿ ಆಡೋಣ. ನೀವ್ಯಾರು? ನಾನು ನಿಮ್ಮಮ್ಮನ ಫ್ರೆಂಡು. ನಾ ಹೇಳಿದ್ದು ಆಟದಲ್ಲಿ. ಆಟದಲ್ಲ? ನಾನು ಪೊಲೀಸ್. ನಾನು ಪೊಲೀಸ್, ನೀನು ಕಳ್ಳ. ನಾನು ಕಳ್ಳನ ಥರ ಇರಬೇಕಿತ್ತು. ಸರಿ, ನಾನೇ ಕಳ್ಳ, ನೀನೇ ಪೊಲೀಸ್. ನಿಮ್ಮಮ್ಮನ ರೂಮಲ್ಲಿ? ಅಲ್ಲಿದ್ಯಾ? ಸರಿ, ನಾನು ಅಲ್ಲೋಗಿ ಆಟ ಆಡ್ತಾ ಇರ್ತೀನಿ, ನೀನು ಆಮೇಲೆ ಬಾ. ಗುಡ್ ಬಾಯ್, ನಿಂಗೊಂದು ಲೈಫ್ ಬಾಯ್.
ಬಡ್ಡಿ ಮಗದ ಕಾಗೆ ಮೋಸ್ಟ್ಲಿ ನಾನ್ ವೆಜ್ ತಿಂದ್ಬಿಟ್ಟಿರ್ಬೇಕು. ಕೊಬ್ಬು ಎಷ್ಟು ಉಜ್ಜಿದ್ರು ಹೋಗ್ತಾ ಇಲ್ಲ. ಸ್ವಲ್ಪ ಸೋಪ್ ಹಾಕೊಂಡು ಉಜ್ಜಿ ಟ್ರೈ ಮಾಡೋಣ. ಏನಿದು ಒಳ ವಸ್ತ್ರಗಳೆಲ್ಲ ಈ ರೀತಿ ಶೋಕ್ ಇಟ್ಟಿದಾರಲ್ಲ. ಹೋಗ್ಲಿ ಬಿಡು, ನಾವು ಉಜ್ಜೋದ್ರಲ್ಲಿ ತಲ್ಲೀನಾಗೋಣ. ಹಬ್ಬ ಐ ಆಹೋ ಐ ಪೌಡ್ರು ಸಿಂಟು ಫುಲ್ ಫ್ರೆಶ್ ಆಯ್ತು. ಕಿಚನ್ ಅಯ್ಯೋ ಇದು ಇದು ಇರಲಿ. ಅಪ್ಪ ಇದೇನಿದು? ನೆನ್ನೆದಿರ್ಬೇಕು. ಇರ್ಲಿ, ಕುಡ್ಕೊಬಿಡದ. ಸಾಕು, ಇನ್ನ ಎತ್ಕೊಂಡ್ರೆ ಎದೆ ಮೇಲೆ ಕಲ್ಲು ಹಾಕ್ಬಿಡ್ತಾರೆ. ಅಜ್ಜಯ್ಯ ಆಂಟಿ ಸಖತ್ತಾಗೊಳ್ಳಲು. ಏನ್ ತಗೊಳಕ್ ಬಂದ್ರಿ? 2 ಇಡ್ಲಿ 1 ತೂತು ಹೊಡೆಬೇಕು, ಕೊಡ್ತೀರಾ? ಸುಮ್ನೆ ಇರ್ರಿ ಸ್ವಾಮಿ, ನಾಚಿಕೆ ಆಯ್ತದೆ. ಏ ತೂತು, ತರಕಾರಿ ಅಂಗಡಿಗೆ ಬಂದು ಇನ್ನೇನು ಇಡ್ಲಿ ವಡೆ ಕೇಳಕ್ ಆಯ್ತದ? ಏನ್ ಕಾಯಿ ಬೇಕು? ತೂತು ತೊಂಡೆಕಾಯಿ ಬೇಕು, ನುಗ್ಗೆಕಾಯಿ ಬೇಕು. ಅಷ್ಟೇನಾ? 1 ನಿಮಿಷ ತಡೀರಿ. ದೇವ್ ಶಿವ, ದೇವ್ ಶಿವ. ಅಯ್ಯೋ ಆಂಟಿ, ಜೋಬಲ್ ಬದನೆಕಾಯಿ ಇದೆ. ಏ ಸುಮ್ನಿರಮ್ಮ, ಹಂಗೆಲ್ಲ ಚಿಕ್ಕ ಮಕ್ಳು ಮಾತಾಡ್ಬಾರ್ದು. ಅಯ್ಯೋ ಇಲ್ಲ ಆಂಟಿ, ನಾನ್ ನೋಡ್ದೆ. ನೀನ್ ಯಾವಾಗಮ್ಮ ನೋಡ್ದೆ? ಬದನೆಕಾಯಿ ಚಡ್ಡಿ ಒಳಗಿಟ್ಕೊಂಡಿದ್ದು. ಇವನ್ ಜೋಬಲ್ ಬದನೆಕಾಯಿ ಇರೋದನ್ನ ನಿಜವಾಗ್ಲೂ ನೋಡ್ದೆ. ನೀನೆಲ್ಲಿ ನೋಡ್ದೆ? ನನಗ್ ಕಾಣಿಸ್ಲಿಲ್ಲ. ಹೌದಾ? ಇಲ್ಲ ಆಂಟಿ, ನಾನ್ ನೋಡ್ದೆ. ರೀ ತೆಗೀರಿ ನಿಮ್ ಚಡ್ಡಿನ. ಏನ್ರಿ ನೀವು ಹೆಣ್ಮಕ್ಳೆಲ್ಲ ಗಂಡ್ಮಕ್ಳ ಮೇಲೆ ಹಾಗೆ ಸಾಧಿಸ್ತಾ ಇದ್ದೀರಾ? ತೊಂಡೆಕಾಯಿ ನುಗ್ಗೆಕಾಯಿ ತಗೊಳಕ್ ಬಂದ್ರೆ ನನ್ನ ಚಡ್ಡಿ ಒಳಗಡೆ ಇರೋ ಬದನೆಕಾಯಿ ಬಗ್ಗೆ ಮಾತಾಡ್ತೀರಾ? ನಿಮ್ಮ ತರಕಾರಿ ಅಂಗಡಿ ಸವಾಸನೆ ಬೇಡ ನೋಡಿ. ಹೆಣ್ಮಕ್ಳು ಬದನೆಕಾಯಿ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ಸಾಂಬಾರ್ಗೆ ಸ್ವಲ್ಪ ಯಾಮಾರಿದ್ರೆ ಚಡ್ಡಿಲಿರೋ ಬದನೆಕಾಯಿ ಆಚೆ ಬಂದ್ಬಿಟ್ಟಿರೋದು. ಏನೋ ಎತ್ಕೊಂಡು ಓಡ್ತಾವಲ್ಲ, ನೋಡ್ತೀರ ಗೌಡ್ರಿಗೆ ಹೇಳಿ ನಿಮಗ್ ಮಾಡಿಸ್ತೀನಿ. ಆಯ್ತು ಕಳ್ಳ, ಇವತ್ತು ನಿನಗೆ ನಮ್ ಗೌಡ್ರ ಹೆಂಡ್ರ ಬಗ್ಗೆ ನನ್ನ ಮಗನೇ
ಗೌಡ್ರ ಹೆಂಡತಿ ಬಗ್ಗೆ ಮಾತಾಡ್ತೀಯ ಇಲ್ಲ ಇಲ್ಲ ಕಣ ಇಲ್ಲ ಕಣ ಎಲ್ಲ ಮಾತಾಡ್ತೀಯ ನಾನೇನು ಮಾತಾಡ್ತೀನಿ ಈ ಬಡ್ಡಿ ಇದ್ದ ನಮ್ ಗೌಡ್ರು ಮಾನ ಮರವಾದೇನ ಊರಲ್ಲೆಲ್ಲ ತೆಗಿತ ಹಂಗೆ ಅಲ್ಲ ಹಂಗಾರ್ ಬಿಡಕಿಲ್ಲ ಬಿಡು ನಾನೇನು ಮಾಡಿಲ್ಲ ಇಲ್ಲ 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 ಹೆಂಡ್ರ ಬಗ್ಗೆ ಮಾತಾಡಿಲ್ಲ ನೀನು ಹಂಗೆ ನಿನ್ ಬಿತ್ತು ಬಿಡ್ಲಾ ಮಾತಾಡಿಲ್ಲ ಏನ್ಲ ಮಾತಾಡ್ತೀನಿ ನೀನು ಏನ್ಲ ನಂಗೆ ಕೊಡ್ದೆ ನೀ ನಂಗೆ ಕೊಡ್ದ ನಿಂಗೆಲ್ಲ ಗೊತ್ತವ್ರ ಬಗ್ಗೆ ಗೌಡ್ರೆ ನಿಮ್ಮ ಐಕ್ಳು ಕಿತ್ತಾಡ್ತವೆ ನಿಂಗೆಲ್ಲಾಗೋದು ಏನ್ರಲ್ಲ ಒಳ್ಳೆ ಹಂದಿ ನಾಯಿಗಳ ಹತ್ರ ಕಿತ್ತಾಡ್ತಿದ್ದೀರಲ್ಲ ಮಾನವರಿದೆ ನಮಗೆ ಗೌಡ್ರೆ ಅವನಲ್ಲ ಅವನು ಸಾಮಾನ್ಯನಲ್ಲ ನಿಮ್ ಮೆಂಡ್ರ ಬಗ್ಗೆನೇ ಮಾತಾಡ್ತಾನೆ ಅವನ್ ಹೊಡಿಯಕ್ ಹೋಗಿ ಇವನು ಬಿತ್ತು ಇವ್ನು ನನ್ಗೆ ಹೊಡಿತಾನೆ ನೋಡಿ ಗೌಡ್ರೆ ಇಲ್ಲ ಗೌಡ್ರೆ ಬೇಗ ಅಂತ ನೋಡ್ತಿದ್ದು ಇವನೇ ಸುಳ್ಳು ಹೇಳ್ತಾರದು ಸುಳ್ಳು ಹೇಳ್ತೇನಿಲ್ಲ ಏನ್ರಲ್ಲ ಇದೆಲ್ಲ ಲೇ ನೋಡಿ ಗೌಡ್ರೆ ಮತ್ತೆ ನನ್ನ ಹೆಂಡ್ರ ಬಗ್ಗೆ ನೀವು ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು ಗೌಡ್ರೆ ಯಾವ ಪ್ಯಾಟಿಯವರು ನಮ್ಮೂರ ಹೆಣ್ಣೆಕ್ಳಿಗೆ ಕಾಳ ಆಗ್ತವ್ರೆ ಯಾರು ಅಂತ ನೋಡೋ ಅಷ್ಟರಲ್ಲಿ ನಿಮಗ್ ಸೇರ್ಬೇಕಾಗಿರೋ ಮನೇನ ಕಬ್ಜೆ ಮಾಡ್ಕೊಬಿಟ್ಟವ್ರೆ. ಆ ಮನೆಯಾಗ ದೆವ್ವ ಭೂತ ಐತೆ ಅಂತ ಇಡೀ ಊರಿಗೆ ಗೊತ್ತು. ಅಂತದ್ರಾಗ ಆ ನನ್ನ ಮಕ್ಕಳು ಆ ಮನೆಯಾಗ ಅವ್ರೆ ಅಂದ್ಮೇಲೆ ಅಲ್ಲಿ ಏನೂ ಇಲ್ಲ ಅಂದಂಗಾಯ್ತು. ಬನ್ರಲ್ಲ ನೋಡೇ ಬಿಡವ. ಅದು ಹಾಲು ಸಿಗುತ್ತಾ? ಅಯ್ಯಪ್ಪ ನಾನೇನು ಹಾಲು ಕೇಳಿದೆ, ನಂದಿನಿ ಹಾಲು ಕೇಳಿದೆ. ಸ್ಟವ್ ಇದೆ, ಇಷ್ಟು ಕ್ಲೀನ್ ಮಾಡಿದ್ರು ಇನ್ನೂ ಧೂಳಿದೆ. ಓಹ್ ಪಾತ್ರೆ ಎಲ್ಲ ಇದೆ. ಓಕೆ, ಸಿಮೆಂಟ್ ಐತಿಯಾ? ಓಹ್ ಸಿಮೆಣ್ಣ ಇದೆ. ಹೆಂಗೆ ಹಚ್ಚೋದು ಇದನ್ನು? ಓ ಪಂಪ್ ಇದೆ, ಪಂಪ್ ಮಾಡೋಣ. ಸಿಮೆಣ್ಣ ಹೊರಗಡೆ ಬಂದರೂ ಬರ್ಬೋದು, ನೋಡೋಣ. ಪಂಪ್ ಮಾಡಿದ್ರು ಏನಿದು ಸಿಮೆಣ್ಣೆ ಬರ್ತಿಲ್ವಲ್ಲ. ಇಷ್ಟೊತ್ತು ಪಂಪ್ ಮಾಡಿದ್ಕೂ ಸಾರ್ಥಕ ಆಯಿತು. ವಾಟ್ ಅ ಮಿರಾಕಲ್.
ಅಂತೂ ಇಂತೂ ಸೀಮೆಣ್ಣೆ ಬಂತು. ಹಾಂ, ಎಕ್ಸಾಕ್ಟ್ಲಿ. ವಾಟ್ ನೆಕ್ಸ್ಟ್? ಓ, ಮ್ಯಾಚಸ್. ಮ್ಯಾಚಸ್ ಎಲ್ಲಿದೆ? ಇಲ್ಲೇ ಎಲ್ಲೋ ನೋಡ್ದಂಗಿತ್ತಲ್ಲ. ಓ, ಇಲ್ಲೇ ಇದೆ. ಯಾಕಾರೋಯ್ತು? ಯಾರೋ ಬಡ್ಡಿ ಮಕ್ಕಳು ಲೋಕಲ್ ಮ್ಯಾಚಸ್ ಸಿಕ್ಬಿಟ್ಟಿದ್ದಾರೆ. ಇನ್ನೊಂದ್ಸಲ ಟ್ರೈ ಮಾಡೋಣ. ಅಷ್ಟು ಸಲ ಹಚ್ಚಿದೆ, ಅಂಟ್ಕೊಂಡಿಲ್ಲ. ಹೀಗಿದ್ದಕ್ಕಿದ್ದಂಗೆ ಹೆಂಗೆ ಅಂಟ್ಕೊಂಡ್ಬಿಡ್ತು? ಏನು ನಡೀತಾ ಇದೆ ಇಲ್ಲಿ? ಓ ಮೈ ಗಾಡ್, ಏನಾಗ್ತಿದೆ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಓ, ಮೋಸ್ಟ್ಲಿ ಅವಾಗಲೇ ಕಡ್ಡಿಯ ಅನ್ಸಿದ್ನಲ್ಲ, ಅದಕ್ಕೆ ಅಂಟ್ಕೊಂಡಿರ್ಬೇಕು. ಇರ್ಲಿ. ಅಲ್ಲಿ ಕಾರ್ತಿಕ್ ಇದ್ನಲ್ವಾ? ಕಾರ್ತಿಕ ಇಲ್ಲಿದ್ನಾ? ನಿಮ್ ಜೊತೆನೆ ಇದ್ನಲ್ಲ. ಏ, ಹೋಗೋ ಮೆಂಟಲ್. ಇಲ್ಲ, ನಾನು ನೋಡ್ದೆ, ಅಲ್ಲಿದ್ದ. ನೋಡು, ಈಗ ಬಂದ. ಲೇ ಕಾರ್ತಿಕ್, ನೀನ್ ಇಷ್ಟೊತ್ತವರೆಗೂ ಅಲ್ಲಿದ್ದೆ ಅಲ್ವಾ? ಏಯ್, ಎಲ್ಲಿದ್ದೆ? ಇವಾಗ ತಾನೇ ಬರ್ತಾ ಇದ್ದೀನಿ. ಇಲ್ಲ, ಯಾಕೋ ಸುಳ್ಳು ನಾನು ನೋಡ್ದೆ. ಬದನೆಕಾಯಿ ನೋಡು. ಏ, ನೋಡ, ಅವನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಏನೇನೋ ಅಂತ. ನಾನು ನಿನ್ ಜೊತೆ ತಾನೇ ಇದ್ದೆ, ಹೇಳೋನ್ಗೆ. ಪುಕ್ಲಾ, ಏಯ್, ಇಷ್ಟೊತ್ತವರೆಗೂ ನಮ್ ಜೊತೆನೆ ಇದ್ದ, ಯಾಕೋ ತಲೆ ತಿಂತ್ಯಾ? ಇಲ್ಲ, ನಾನು ನೋಡ್ದೆ, ಅಲ್ಲಿದ್ದ. ಬಿಟ್ಟಿದ್ದ ಅಲ್ಲಿ. ತಗೋನು 3 ಲೀಟರ್ ಹಾಲಿದೆ, ಕಾಫಿ ಮಾಡು. ಕಾಫಿ ಮಾಡೋಣ. ಬದನೆಕಾಯಿ ನಿನಗೆ ತುಂಬಾ ಇಷ್ಟ ಅಂತ ತಂದಿದ್ದೀನಿ. ಹೌದಾ? ಎಲ್ಲಿ ಕತ್ಕೊ ಬಂದ್ಯೋ? ನಮ್ ತೋಟದಲ್ಲಿ. ಏಯ್, ನೀನೇನ್ ತಂದ್ಯೋ? ಲೈಫ್ ಎಲ್ಲ ಬರೀ ಆಯ್ತು. ಸರಿ ಸರಿ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಕಾಫಿ ರೆಡಿ ಮಾಡ್ತೀನಿ. ಓಕೆ, ಗೋ ಗೋ. ನಾನು ಫಸ್ಟ್ ಹೋಗ್ತೀನಿ. ಇವ್ನಿಗೆ ಬ್ಯಾಕಲ್ಲಿ ಮೆಣಸಿನ್ಕಾಯಿ ಐತೇನು? ಬನ್ನಿ, ನಾನು ಫ್ರೆಶ್ ಆಗೋಣ. ಭಯ ಬೀಳ್ತಾನೆ. ಇವ್ರು ಯಾರು ನಂಬೋದೇ ಇಲ್ಲ, ನಾನೇನು ಹೇಳಿದ್ರು. ಫಸ್ಟ್ ಫ್ರೆಶ್ ಅಪ್ ಆಗೋಣ. ಕೈ ಕೈ ಕಾರ್ತಿಕ್, ಅಯ್ಯೋ, ಕುತ್ಕೊಂಡ್ ಸಾಯಿ. ಲೋ, ಮತ್ತೆ ಏನಾಯ್ತು ನಿನ್ಗೆ? ಅಯ್ಯೋ, ಲೋ, ಇಲ್ಲೇನೋ ಇದೆ, ಬನ್ರೋ, ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡೋಣ. ಮರೇ, ಭಯ ಆಗ್ತಾ ಇದ್ಯಾ? ಬಾಸಕ್ ಫೋನ್ ಮಾಡ್ಲಾ? ಏ, ಸಾಕ್ ಸುಮ್ನಿರೋ. ಏಯ್, ಏನಾಯ್ತು ಹೇಳು? ಯಾಕೆ ಹಿಂಗ ಆಡ್ತಿದ್ಯಾ? ಯಾಕೋ ನೀನು ಈ ಮನೆಗೆ ಬಂದಾಗಿಂದ ಒಂಥರ ಆಡ್ತಿದ್ಯಪ್ಪ. ನೀನು ಭಯ ಪಡೋದಲ್ದೆ ನಮ್ಮನ್ನು ಭಯ ಪಡಿಸ್ತಿದ್ಯಾ. ಈ ಮನೇಲಿ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನಾವಿದ್ರೆ ಇಲ್ಲೇ ಇರ್ತೀವಿ, ಇಲ್ಲೇ ಇರ್ಬೇಕು. ನಾವು ಅವಾಗ್ಲೇ ಮಾಡಿದೀವಲ್ಲ, ಮಾಡೋಣ. ಎಣ್ಣೆ ಹೊಡಿಯೋಣ. ಎಡವಟ್ಟೇನು ಆಗಿಲ್ವಾ? ಎಡವಟ್ಟಲ್ಲ, ಯಾಕೂಟಾಯ್ತು. ನಂಗಲ್ಲ, ಅವ್ರಿಗೆ. ಅಂಥದ್ದೇನಾಯ್ತು? ಸ್ಪೈಡರ್ ಮ್ಯಾನ್ ಮನೆ ನೋಡಿ.
ನಾನು ಬದನೆಕಾಯಿ ಎತ್ಕೊಂಬರಕ್ ಹೋದ್ರೆ ಜೊತೆಗೆ ಬಾಳೆಹಣ್ಣು ಎತ್ತಕೊಂಡ್ಬಿಟ್ಟೆ ಆಂಟಿ ಗೊತ್ತಾಗಿಲ್ಲ. ಇವತ್ತು ನಾನು ಸ್ವಲ್ಪ ಯಾಮಾರಿದ್ರು ಬದನೆಕಾಯಿ ಆಂಟಿ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿರೋದು. ಅಂತದೇನಾಯ್ತು ಆಂಟಿ ಮುಂದೆ? 2 ಬದನೆಕಾಯಿ ಎತ್ಕೊಂಡು ನನ್ನ ಚಡ್ಡಿ ಜೋಬಲ್ಲಿ ಇಟ್ಕೊಂಡ ಯಾವಳು ನನ್ನ ಚಡ್ಡಿ ಜೋಬಲ್ಲಿ ಬದನೆಕಾಯಿ ಇದೆ ಅಂತ ರಂಪ ಮಾಡ್ಬಿಡದ. ಅಪ್ಪ ಪ್ರತಿ ಸಲ ಕರೆಕ್ಟಾಗಿ ಕೆಲಸ ಮಾಡೋದಂದ್ರೆ ಕಾರ್ತಿಕ್ ಒಬ್ನೇ. ಅಲೋ ನಿಂದೇನಾಯ್ತು ಅಂತ ಫಸ್ಟ್ ಹೇಳು. ನಂದು ಕೇಳ್ತೀಯ? ಡಿಶ್ ಕೇಳ್ತಾ ಇದ್ದೆ, ಕಾಗೆ ಚಡ್ಡಿ ಮೇಲೆ ಪಿಕ್ಕೆ ಹಾಕ್ಬಿಡ್ತು. ಉಚ್ಕಂತ ಇದ್ದೆ, ಅಷ್ಟೊತ್ಕ ಆಂಟಿ ಬಂದು ಏನ್ ನೋಡ್ಲು ಏನೋ ತಲೆ ಸುತ್ತ ಬಿದ್ದೋದ್ಲು. ಯಾರದು? ಯಾವನೇ ಗೊತ್ತು, ತಲೆ ಸುತ್ತ ಬಿದ್ದಿದ್ ಮಾತ್ರ ಗೊತ್ತು. ಅಲ್ಲ ಕಣಲೆ, ಆ ಆಂಟಿ ತಲೆ ಸುತ್ತ ಬದ್ ಬಿದ್ಲಂತೆ, ಇವ್ನಿಗೆ ಯಾರು ಒಂದು ಗೊತ್ತಾಗ್ಲಿಲ್ವಂತೆ. ಏನಾಯ್ತು ನಿಂಗೆ? ಏನ್ ತಲೆ ಕೆಟ್ಟಿದ್ಯಾ ನಿಂಗೆ? ಇಲ್ಲ, ಅಲ್ಲೇನೋ ಇತ್ತು. ಈ ಮನೇಲೇನೋ ಇದೆ. ರಿಲ್ಯಾಕ್ಸ್. ಹೇಯ್ ನನ್ನ ಮಗನೇ, ಒಂದು ಚೂರು ಮಿಸ್ ಆಗಿದ್ರೆ ನನ್ನ ಮುಖ ಎಲ್ಲ ಊಸ್ಟ್ ಆಗ್ಬಿಟ್ಟಿರೋದಲ್ಲ. 100% ಫುಲ್ ಔಟಾ? ಯಾರು ಒಂಟಿ ಎಷ್ಟಪ್ಪ? 5 ರೂಪಾಯಿ ತಗೊಳ್ಳಿ. ಸರ ಆಯ್ತು ಬಿಡಿ. ಓ, ಆವತ್ತು ಅದವ್ರು ಇವತ್ತು ಬಂದಿದ್ದೀರಾ? ಬನ್ನಿ. ಸಮಯ ನೀವು ಹೇಳ್ದಂಗೆ ನಮ್ಮ ಮಸ 1 ಲೀಟರ್ ಹಾಲು ಕಮ್ಮಿ ಕೊಟ್ಟೈತೆ. ಅದೇನು ಗೊತ್ತಾಯ್ತು? ಅದೇನಂದ್ರೆ ನಿಮ್ಮ ಹಸು 3 ಲೀಟರ್ ನೀರು ಕಮ್ಮಿ ಕುಡ್ದಿರ್ಬೇಕು, ಅದಕ್ಕೆ. ಓ, ಇರ್ಬೋದೇನೋ ಅಪ್ಪ, ಪ್ಯಾಟೆ ಜನ. ನಿಮ್ಗಿರೋ ಬುದ್ಧಿ ನಮ್ಗಿಲ್ಲ ಸ್ವಾಮಿ. ಹೌದು, ನೀವೆಲ್ಲ ಈಗ ಎಲ್ಲಿ ಉಳ್ಕೊಂಡಿದ್ದೀರಾ? ಅದೇ ಸ್ವಾಮಿ, ಅದ್ಯಾವುದೋ ಹಳೆ ಮನೆ ಐತಲ್ಲ, ಒಂಟಿ ಮನೆ, ಅಲ್ಲಿ ಉಳ್ಕೊಂಡಿದೀವಿ. ಯಾವ ಹಳೆ ಮನೆ? ಅದೇ ಹಳ್ಳಿ ಕಟ್ಟೆ ಪಕ್ಕ ಸ್ಟ್ರೈಟ್ ಹೋದ್ರೆ ಒಂಟಿ ಮನೆ, ದೊಡ್ಡ ಮರ ಇದೆ. ಅಯ್ಯೋ, ಆ ಮನೆನಾ? ಅಣ್ಣ, ಆ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಇದ್ಯಾ? ಹೌದು ಸ್ವಾಮಿ, ಆ ಮನೆ ಒಳಕ್ಕೆ ಯಾರು ಹೋಗಲ್ಲ, ಹೋದವ್ರು ಯಾರು ಆಚೆ ಬಂದಿಲ್ಲ. ಅಂತದ್ರಲ್ಲಿ ನೀವು ಆ ಮನೇಲಿ ಹೆಂಗಿದ್ದೀರಾ ಯಾವ್ರಿಗೆ ಗೊತ್ತು. ಆ ಮನೇಲೋ ದೆವ್ವನೂ ಇಲ್ಲ, ಭೂತಾನೂ ಇಲ್ಲ, ಸುಮ್ನೆ ಯಾರೋ ಆಸ್ತಿ ಹೊಡಿಯಕ್ ನಾಟಕ ಆಡ್ತಾ ಇದಾರ ಅಷ್ಟೇ. ಇಲ್ಲ ಕಣವ, ನಾನು ಹೇಳದ್ ದಿಟ. ಅದ್ರಲ್ಲೂ ಹೆಣ್ಮಕ್ಳು ಅಲ್ಲಿ ಓಡಾಡ್ಬಾರ್ದು ಅಂತ ನಮ್ಮೂರಲ್ಲಿ ತೀರ್ಮಾನ ಮಾಡವ್ರೆ. ಯಾಕೆ ಹೋಗ್ಬಾರ್ದು? ಗೌಡ್ರಿಗೆ ಜೈ, ಗೌಡ್ರಿಗೆ ಜೈ, ಗೌಡ್ರಿಗೆ ಒಳಗಡೆನೆ ಇದೀವಂತೆ, ಆಚೆ ಓಡಾಡ್ಬಿಟ್ರೆ ದೆವ್ವ ಮೆಟ್ಕೊಂಡ್ಬಿಡ್ತದಂತೆ. ಯಾವಾಗ ಬುದ್ಧಿ ಬರ್ತದ ನಿಮ್ಗೆಲ್ಲ? ಗೌಡ್ರಿಗೆ ಗೌಡ್ರಿಗೆ ಲಿಂಗ, ನಾವು ಮೈಕ್ಳಿಗೆಲ್ಲ ಟೀ ತರಲ್ಲ. ಮೊದ್ಲಳೆ ಬಾಕಿ ಕೊಡಿ, ಆಮೇಲೆ ಕೊಡ್ತೀನಿ. ಲೇ ನನ್ನ ಮಗನೇ, ನಮ್ಮ ಗೌಡ್ರಿಗೆ ಟೀ ಕೊಡಲ್ಲ ಅಂತೀಯನ? ನಿನ್ನ ಅಂಗಡಿ ಇರ್ಬೇಕಾ ಬೇಡ್ವಾ? ಇದಕ್ಕೇನ್ ಕಮ್ಮಿ ಇಲ್ಲ. ನಮ್ಮ ಹಸ 1 ಲೀಟರ್ ಹಾಲು ಕಮ್ಮಿ ಕೊಟ್ಟೈತೆ ಅಂತ ಕತ್ತೀನಿ, ಕೊಡ್ತೀನಿ, ಕುಡ್ಬಿಟ್ಟು ಹೋಗಿ. ಚೆನ್ನಾಗವಳೆ, ಸಿಕ್ಬಿಟ್ರೆ
ಏನ್ ಸಮಾಚಾರ? ವಸ್ತೇನಿಲ್ಲ ಗೌಡ್ರೆ. ನೀನು ಕೇಳಿದ್ನಲ್ಲ ಬೋಡ ಇದನ್ನ. ಯಾವ ಊರು? ಇದೇ ಊರಲ್ವಾ? ಸೈಡ್ ಸರ್ಕಲ್ ಅಲ್ಲಿ. ಹೋದ್ರೆ ಹೋಗ್ಲಿ, ಚಿಕ್ಕ ಹುಡುಗರು ಅಂತ ಬಿಡ್ತಾವನೆ, ಹೋಗ್ ಬದಿಕಳಿ. ಹಾ ಸರಣ, ಬರ್ತೀವಿ. ಬಾಯ್, ಟೇಕ್ ಕೇರ್. ಗೌಡ್ರೆ ಅಲ್ಲೋಡಿ ಎದ್ದೋಯ್ತವ್ರೆ. ನರಸಿಂಹ ಅಂದ್ಮೇಲೆ ಈ ಭಯ ಇರ್ಲೇಬೇಕು. ಏ ಇರ್ರ ಇರ್ರ ಇರ್ರ, ಒಬ್ನೇ ಹೋಯ್ತೀನಿ. ಓಯ್ ಐಕ್ಳ, ಓಯ್ ಐಕ್ಳ, ಓಯ್ ಪೇಟ ಐಕ್ಳ. ಯಾವ ಊರು? ಬೆಂಗಳೂರು. ನೀವೇನಾ ಮನೆಯಾಗಿರೋದು? ಹೌದು, ಅದಕ್ಕೇನು ಇವಾಗ? ಆ ಮನೆ ನನಗ್ ಸೇರ್ಬೇಕಾದ್ದು. ಆ ದೆವ್ವದ ಮನೆ ನಿಮ್ದ? ದೆವ್ವನ? ಆ ಮನೆಯಾಗೆ ಇನ್ನೂ ದೆವ್ವ ಆಯ್ತಾ? ಸರಿ, ಆ ಮನೆಯಾಗೆ ನೀವೇ ಬಂದ್ರಿ? ನಮ್ ಬಾಸ್ ಕಳ್ಸಿದ್ರು, ಅದಕ್ಕೆ ಬಂದ್ವಿ. ಯಾವಲ್ಲ ನಿನ್ ಬಾಸು? ನಮ್ ಬಾಸ್ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಯಾವ ರಾಜ ನನ್ಗೇನು ಯಾವನು ಬಿಡಲ್ಲ, ಎಲ್ಲಾರು ನಮ್ ಬಾಸ್ ಬಗ್ಗೆ ಮಾತಾಡಕ್ಕಿಲ್ಲ. ಅವ್ನು ಯಾವಲ್ಲ ನಿನ್ ಬಾಸು? ಕರ್ಕವಲ್ಲ ಒಂದ್ ಕೈ ನೋಡ್ಬಿಡುವ. ಮತ್ತೆ ಅದನ್ನೇ ಕೇಳ್ತೀಯ? ನಮ್ ಬಾಸ್ ಬಗ್ಗೆ ಮಾತಾಡ್ತಾಳೆ, ನಿನ್ನ ಬಿಡಲ್ಲ ಕಣ. ನಿಂತ್ಕೊಳ್ಳಲೇ, ನಿಂತ್ಕೊಳ್ಳ. ನಮ್ ಬಾಸ್ ಬಗ್ಗೆ ನಿಂತ್ಕೊಳ್ಳ. ಯಾಕೆ ಓಡಾಯ್ತಾ ಇದ್ದಲೇ? ಬಾರ ಗಂಟಾಗಿದೆ, ನಿನ್ನ ಬಿಡಲ್ಲ ಕಣ. ನಿನ್ನ ಬಿಡಲ್ಲಲೇ. ನಮ್ ಬಾಸ್ ಬಗ್ಗೆ ಮಾತಾಡ್ತೀಯ, ನಿನ್ನ ಬಿಡಲ್ಲಲೇ. ನಿಂತ್ಕೊಳ್ಳೋ, ನಿಂತ್ಕೊಳ್ಳಲೇ. ನಮ್ ಬಾಸ್ ಬಗ್ಗೆ ಮಾತಾಡ್ತೀಯ, ನಿಂತ್ಕೊಳ್ಳೋ. ನಂಬ್ಕೊಂಡಿದ್ರೆ ಜನಗಳ ಮನಸ್ಸೇ ಹಾಳು. ಬದುಕಿನ ಬಂಡಿಯಲ್ಲಿ 108 ಗೋಳು, ಸಂಜೆಯ ಹೊತ್ತಿನಲ್ಲಿ ಹಳ್ಳಕ್ ಬಿದ್ದೋನ್ ಹಾಳು. ಯಾರ ಮಾತು ಕೇಳೋದಿಲ್ಲ, ನಮ್ಗೆ ನಾವೇ ಬಾಸು. ಸ್ಮೈಲು ಕೊಟ್ರೆ ಕೊಳ್ಳೆ ಹೊಡಿತೀವಿ ಕಾಸು.
ತಡ್ಕೊಳಕ್ಕೆ ಆಯ್ತಿಲ್ವಲ್ಲ ಲೈ ಒಂದು ಸರ್ಕಲ್ ಆದ ಕಡೆಗೆ ಎಲ್ಲಿ ಕಾಲಿಟ್ರು ಬೆಂಕಿನ ಮೇಲೆ ಯಾಕೆ ಒಂದು ಹಿಂದಿನ ಸಾಹಿತ್ಯ ಸಾಯ್ತಾರಲ್ಲ ಮೊದಲೇ ಇಲ್ಲಿ ಕಾಲ ತಡ್ಕೊಳಕ್ಕಾಯ್ತಾ ಇಲ್ಲ ಇಲ್ಲಿ ಅಯ್ಯೋ ಇಲ್ಲೇನಾಗ ನೋಡಬರ ಒಂದೇ ಒಂದು ಆಸೆಯು ಗೌಡ್ರೆ ಹಾಯ್ ಹೌ ಆರ್ ಯು ಭೂಮಿ ಗೊಬ್ಬರ ಹಾಕೋ ಟೈಮ್ನಲ್ಲಿ ಒಳ್ಳೆ ಗೆದ್ದುಳ ಬಂದಂಗ್ ಬಂದ್ಬಿಟ್ಟ ಏನ್ರಿ ಗೌಡ್ರೆ ಬೆಳಿಗ್ಗೆ ಬೆಳ್ಳಗಿದ್ದೀರಾ ಕಣಪ್ಪ ಬೆಲ್ಲದ ಪಾಕ ಬರೋ ಟೈಮ್ಗೆ ತೂತೊಳಗಿರೋ ಜೀರುಂತೆ ಅಂತಂತೆ ನನ್ನ ಬಾಧೆ ನನಗೆ ಯಾಕ್ರಿ ನೈಟ್ ಮಾಡಿಲ್ವಾ ಎಲ್ಲ ಊಟನ ಆ ಪಾಟಿ ತಿದ್ದಕ್ಕೆ ತಾನೆ ಓದ್ತಾರೆ ಭೂಮಿ ಪೂಜೆ ಮಾಡಕ್ಕೆ ಸಾಂಬ್ರಾಣಿನೇ ಸಿಗ್ತಿಲ್ಲ ಇಲ್ಲಿ ಯಾಕೋ ಸಾಂಬ್ರಾಣಿ ಇಲ್ದೇನೆ ಸ್ಮೋಕ್ ಬರ್ತೈತಲ್ಲ ಈಗ ನೀನ್ ಹೋಗಿಲ್ಲ ಅಂದ್ರೆ ಸ್ಮೋಕ್ ಅಲ್ಲ ಕೇಕ್ ಬರುತ್ತಾ ಅಯ್ಯಯ್ಯ ಯಾಕೋ ನಿಮ್ ಪರಿಸ್ಥಿತಿ ನೋಡ್ತಾ ಇದ್ರೆ ಮಧ್ಯರಾತ್ರಿ ನಿದ್ದೆಲೆದ್ದು ಚೊಂಬುಲ್ಟ ಹಾಕಿ ಒಂಟಿ ಕಾಲಲ್ಲಿ ನಿಂತ್ಕೊಂಡಂಗಿದೆ ಈಗ ನಾನು ಚೊಂಬು ತಗೊಂಡು ಹೋಗಿಲ್ಲ ಆದ್ರೆ ಅಯ್ಯಯ್ಯೋ ಅಬ್ಬಾ ಬೇಕಾ ಪರವಾಗಿಲ್ಲ ತಗೋ ಮೊದ್ಲು ಆ ಮನೆಯಿಂದ ಆಚೆ ಹೋಗಿ ಏನೋ ಮೂಗ ಅನ್ಕೊಂಡ್ಬಿಟ್ಟಿದೆ ಚೆನ್ನಾಗೆ ಮಾತಾಡ್ತೀಯಾ ಛೇ ನಿನ್ಗೂ ಆ ಮನೆ ಮೇಲೆ ಆಸೆ ಬಂದ್ಬಿಡ್ತಾ ನಿನ್ಗೆ ಆ ಮನೆ ಬಗ್ಗೆ ಏನು ಗೊತ್ತಿಲ್ಲ ನನ್ಗೇನು ಗೊತ್ತಿಲ್ಲಪ್ಪ ನಿನ್ಗೇನ್ ಗೊತ್ತು ಇನ್ನೂ ಆ ಮನೇಲಿದ್ರೆ ನೀವು ನಿಮ್ ಜೀವಕ್ಕೆ ಅಪಾಯ ಅಯ್ಯಯ್ಯೋ ಭಯ ಆಗೋಯ್ತು ಹೋಗಯ್ಯೋ ನಾನ್ ನಿನ್ ಜೊತೆ ಇದ್ರೆ ಮೆಂಟ್ಲಾಗ ಹೋಗ್ತೀನಿ ಅಷ್ಟೇ ನಿಂತ್ಕೋ ನೀನ್ ಆ ಮನೆ ಬಗ್ಗೆ ತಿಳ್ಕೊಳ್ಳಬೇಕು ಆ ಮನೇಲಿ ಏನ್ ನಡೀತು ಅಂತ ಗೊತ್ತಾದ್ರೆ ಒಂದು ಕ್ಷಣ ನೀವಲ್ಲಿರಲ್ಲ ಓ ಹೇಳ್ಬಿಡಪ್ಪ ನಾನು 2 ಕಿವಿಯಿಂದ ಕೇಳಿಸ್ಕೊಂಡು ಪಾವನ ಮಾಡ್ಕೊಂಡ್ಬಿಡ್ತೀನಿ ಸುಮಾರು ವರ್ಷಗಳಿಂದ ಅಲ್ಲಿ ಸಿದ್ದೇಗೌಡ ಅಂತ ಒಬ್ಬ ಸಾಹುಕಾರ ಇದ್ದ ಕ್ಯಾಮ್ರಾಲಿಂದ ಬರ್ತದೆ ಲೇ ಒಂದು ನಿಮಿಷ ನಿಲ್ಸೋ ಏನೋ ನೀನು ಬೃಂದಾವನ ರೈಲ್ ಥರ ಒಂದೇ ಸಮ ಹೇಳ್ಕೊಂಡು ಹೋಯ್ತಿದ್ಯಲ್ಲೋ ಇದಕ್ಕಾದ್ರೂ ಅವಕಾಶ ಮಾಡ್ಕೊಡು ನಮಗೂ ಒಂಚೂರು ಅಯ್ಯೋ ನಿಮ್ಮನೆ ಹಾಳಾಗೋಗ ನೀನ್ ಕೊಟ್ಟಾಗ ಅಯ್ಯೋ ನಿಮ್ಮನೆ ಹಾಳಾಗೋಗ ಕಾಪಾಡು ಯಾರು ಅಯ್ಯೋ ಕಾಪಾಡು ಹೆಂಗಿತ್ತು ಗೌಡ್ರೆ ಎಲ್ಲ ಬಣ್ಣ ಹಾಕಿ ಮುಚ್ಚದಾಗೆ ಬಿಡ್ರಲ್ಲ ಹೇ ಗೌಡ್ರು ಬಂದರು ಗೌಡ್ರು ಇದು ನಮಸ್ಕಾರ ಗೌಡ್ರೆ ಹಾಂ ಕಳ್ ತಗೊಂಬರ್ರ
ಗೌಡ್ರೆ ಈ ಊರ್ನಾಗೆ ನಿಮ್ಮ ಎದುರು ನಿಂತ್ಕೊಳ್ಳೋರು ಯಾರವ್ರು ಹೇಳಿ. ಆದ್ರೇನು ಅದೇ ಗೌಡ್ರೆ, ಅಮ್ಮನವರು ಈ ಕೆಲ್ಸಕ್ಕೆಲ್ಲ ಅಡ್ಡಿ ಬತ್ತವ್ರಲ್ಲ. ಅದಕ್ಕೆ ಅದೇ ಗೌಡ್ರೆ, ಮೊನ್ನೆ ಆಲ್ರಾಮ್ನ ಹೆಂಡ್ತಿಗೆ ಮನೆ ಒಳಗೆ ಅದಕ್ಕೇನು ಗೌಡ್ರೆ, ಅಮ್ಮನವರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ಊರವರೆಲ್ಲ ಹೇಳ್ತಾವ್ರೆ. ಗೌಡ್ರೆ ಏನಿದು ರಕ್ತ? ಬಾಳ ವರ್ಷದಿಂದ ಒಂದ್ ಎಗಣೆ ತುಂಬಾ ಕಾಟ ಕೊಡ್ತಿತ್ತು ಕಣೋ. ಕಲ್ಲೇ ತಾಕ್ಬಿಟ್ಟಿದ್ದೀನಿ, ಹೋಗಿ ಕ್ಲೀನ್ ಮಾಡ್ರು. ಹೋಗ್ ನೋಡೋ. ಗೌಡ್ರೆ ಅದು ಒಳಗೆ ಲೈ, ಇವತ್ತು ಯಾವ ಹೂ ಕೊಡ್ತೀಯೋ ಗೌಡ್ರೆ? ಅದೇ ಕೊನೆ ಮನೆ ಹೂವನ. ಯಾವ ತೋಟದ ಹೂ ಆದ್ರೆ ಏನೋ, ಈ ಸಿದ್ದೇಗೌಡ ಮನ್ಸು ಮಾಡಿದ್ರೆ ಹೂವು ಅರಳಿ ಬಾಡಗೋ ಮುಂಚೆ ಹೊಸ್ಕಾಕ್ಬಿಡ್ತಾನ ಅಷ್ಟೇ. ಗೌಡ್ರೆ, ರಾತ್ರಿಗೆ ಎಲ್ಲ ಸಿದ್ಧ ಇರ್ತದೆ. ಅದಕ್ಕೆ ಸರಿ ನೀನು. ಅದೇನು ಓದಿ ಹೇಳೋ, ದುಡ್ಡು ಗಿಡ್ಬೇಕೇನು ನೋಡೋ. ಕೃಷ್ಣ ಊರಿಂದ ಬರ್ತಾನಂತೆ ಗೌಡ್ರೆ. ನೀನು ಇವಾಗಲೇ ಬರ್ಬೇಕಿತ್ತ? ಏನು ಚಿಕ್ಕ ಮಕ್ಕಳೆಲ್ಲ ದೊಡ್ಡ ಮಕ್ಕಳಾಗಿ ಹೊಟ್ಟವೆ. ನಡ್ಕೊಂಡೋಗ್ರಲ್ಲೇ. ನಮಸ್ತೆ ಅಣ್ಣ. ನಾನು ಚೆನ್ನಾಗಿದ್ದೀನಿ. ಓಟ್ ಬನ್ನಿ. ಮಾ ನಾನು ಬಂದ್ಬಿಟ್ಟೆ. ಮಾ ಎಲ್ಲಿದ್ಯಮ್ಮ? ಮಾ ಅಪ್ಪ ಬರಲ್ಲ. ಹೇಗಿದೆಯೋ ಕೃಷ್ಣ? ಚೆನ್ನಾಗಿದ್ದೀನಪ್ಪ. ಅಮ್ಮಲ್ಲಪ್ಪ? ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು. ಯಾವುದೋ ಗೊತ್ತಿಲ್ದಿದ್ದ ಕಾಯಿಲೆ ಅಂತ ಕಣೋ. ರಾತ್ರಿ ಮಲಗಿದ್ಲು, ಬೆಳಗ್ಗೆ ಉಸಿರೇ ಇಲ್ಲ. ನೋಡು, ಈ ವಿಷಯ ನಿನ್ಗೆ ಹೇಳ್ಬೇಕು ಅಂತಿದ್ದೆ, ಆದರೆ ನೀನು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ನಾನು ಹೇಳಿಲ್ಲ ಕಣೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಕೃಷ್ಣ,
ಹೇಗಿದೆಯಾ? ಅದು ಬಿಡು, ವಿಷಯ ಗೊತ್ತಾಯ್ತು. ಮನುಷ್ಯ ಅಂದಮೇಲೆ ಎಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು. ಆದರೆ ನಿಮ್ಮ ತಾಯಿ ಸ್ವಲ್ಪ ಬೇಗ ಹೋಗಿದ್ದಾರೆ. ಆ ಸ್ಥಾನನ ನಾನು ತುಂಬ್ತೀನಿ ಕೃಷ್ಣ. ಅಲ್ಬೇಡ, ನೀ ಹೀಗೆ ಸುಮ್ಮನೆ ಕೊರಗ್ತಾ ಕುತ್ಕೋಬೇಡ. ನಿನ್ನ ನೋವಿನ ಜೊತೆ ನಾನು ಇರ್ತೀನಿ. ನಮಸ್ಕಾರ ಗೌಡ್ರೆ. ಇವತ್ತು ನಿನ್ನ ಮಕ್ಕಕ್ಕೆ ಯಾವ ಹೂವನು ಸಿಗ್ಲಿಲ್ವಾ? ಯಾವನ ಇವನು? ಇದ್ಯಾವ್ದಲ್ಲ ಗೋಧಿ ಬಣ್ಣದ ಅಕ್ಕಿ? ಅದೇ ಗೌಡ್ರೆ, ಹೂವಮ್ಮನ ಮಗಳು. ಹೌದಾ? ಲೇ ಹೋಗ್ಲಾ, ಅವ್ರ ಅವನ ಹತ್ರ ಮಾತಾಡ್ಬಿಡು. ವಿಷಯ ಗೊತ್ತಾಗಿ ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ದಾರೆ ಅಪ್ಪ. ಏನಾಯ್ತು? ಯಾರದು? ತೆಗಿರೋ ಬಾಗ್ಲು. ಅಯ್ಯೋ ತೆಗಿರೋ, ತೆಗಿರಲ್ಲ. ಯಾರೋ ಅಯ್ಯೋ ದೇವ್ರೆ, ಏನು ಮಾಡೋದು ಗೊತ್ತಾಗ್ತಿಲ್ವೇ? ಯಾರೋದು?
ಬೇಡವೋ ಅಯ್ಯೋ ಏನ್ ಮಾಡ್ಲಿ ಬೇಡ ಅಪ್ಪ ಬೇಡ 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 ನೀನಾಕೋ ಬಂದೆ ಇಲ್ಲಿ? ನೀನ್ಯಾಕೋ ಬರಕ್ ಹೋದ್? ಇದೇನು ಮುಖ ಎಲ್ಲ ರಕ್ತ? ಹೋಗ್ರೋ ಹೋಗ್ರೋ. ಕೃಷ್ಣ ಏನು ನಿನ್ಗೆ ಕೇಳ್ತಿರೋದು? ಬಣ್ಣದ ಕನಸನು ಮನಸ್ಸಲ್ಲಿ ಬಚ್ಚಿಟ್ಟೆನು, ಬಂಧಿಸು ಸೆರೆ ಹಿಡಿದು ನಿನ್ನಲ್ಲಿ. ಕಣ್ಣನು ಮುಚ್ಚದೆ ಕಾಯುವೆ ತಡ ಮಾಡದೆ, ಮನ್ನಿಸು ಮರುಳಾದ ಒಲವನ್ನು. ಕೊನೆಯುಸಿರು ಕಾದಿತ್ತು ನಿನ್ನ ಮನದೊಳಗೆ, ಕಣ್ಣೀರು ಕರೆದಿತ್ತು ನನ್ನ ಕಣ್ಣೊಳಗೆ. ಬರಿಮೂಕ ಮನಸ್ಸುಗಳ ವೇದನೆ ನನ್ನೊಳಗೆ, ತೆಗೆದಪ್ಪಿ ಕೇಳು ಮರು ಜನ್ಮ ಬೇಕೆನಗೆ. ಕೊನೆಯುಸಿರು ಕಾದಿತ್ತು ನಿನ್ನ ಮನದೊಳಗೆ, ಕಣ್ಣೀರು ಕರೆದಿತ್ತು ನನ್ನ ಕಣ್ಣೊಳಗೆ.
ಕಾರ್ತಿಕ್ ಏನಾಯ್ತು ನಿಂಗೆ? ಕಾರ್ತಿಕ್ ಹೇಯ್ ಏನಾಯ್ತು? ಲವ್ ಏನಾರು ಮಾತಾಡು. ಏಯ್ ಏನಾಯ್ತು ಅವನ್ಗೆ? ಏನಾಯ್ತು? ಅದೇನೋ ಓಡ್ ಬಂದ, ಮನೆ ಬಿಟ್ಟು ಹೋಗೋಣ ಅಂದ, ಗರ ಬಡ ನಿಂತ್ಕೊಂಡ. ಮನೆ ಬಿಟ್ಟು ಹೋಗೋದಾ? ಸರಿ ಸರಿ ಬನ್ನಿ ಎಲ್ಲ ಮನೆ ಬಿಟ್ಟು ಹೋಗೋಣ. ಕಾರ್ತಿಕ್ ಏನಾಯ್ತು? ಕಾರ್ತಿಕ್ ಮಾತಾಡೋ. ಮಗ ಗೌಡ ಧಮ್ಕಿ ಹಾಕವ್ನ. ಐತೆ ಅವನ್ಗೆ, ಐತೆ ನಾಳೆ ಅವನ್ಗೆ ಚಡ್ಡಿ ಪಂಚೆ 2 ಬಿಚ್ಚೋಬೇಕು ಹಂಗೈತೆ ಅವನ್ಗೆ. ಸರಿ ಸರಿ ಬನ್ನಿ ಊಟ ಮಾಡಿ ಎಲ್ಲ ಮಲ್ಕೋಣ. ಏನೋ ಮರಿ ಭಯ ಆಗ್ತಾ ಇದೆಯಾ? ಬಾಸ್ಗೆ ಫೋನ್ ಮಾಡ್ಲಾ? ಅಯ್ಯೋ ನಿನ್ ಬಾಸ್ಗೆ ನನ್ ಬರೋ. ಏನಾಯ್ತು? ಅದು ಕಾರ್ತಿ ಮುಖ. ಕಾರ್ತಿ 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 ಮುಖ ದೆವ್ವ. ಏನೊಂದು ಲೋ ಯಾಕ್ರೋ ನಿದ್ದೆ ಮಾಡಕ್ಕೂ ಬಿಡಲ್ಲ. ಅದು ಯಾವ್ದೋ ಕೆಟ್ಟ ಕೆಲ್ಸ ಇರ್ಬೇಕು. ಏನೋ ಮರಿ ಭಯ ಆಗ್ತಾ ಇದೆಯಾ? ಬಾಸ್ಗೆ ಫೋನ್ ಮಾಡ್ಲಾ? ಮಾಡೋ ಮಾಡೋ ಫೋನ್ ಮಾಡೋ ಫೋನ್ ಮಾಡ. ಆ ಗೌಡ್ರು ಮ್ಯಾಟ್ರು ಈ ಮನೆ ಮ್ಯಾಟ್ರು ನಮ್ ಬಾಸೇ ಸಾಲ್ವ್ ಮಾಡ್ಬೇಕು. ಹೂನಪ್ಪ. ಅಲ್ಲ ನಿಧಾನ ನಿಧಾನ ಚೆನ್ನಾಗಿ ಮಾಡಲ್ಲ. ಆಯ್ತು ಗೌಡ್ರೆ ಆಯ್ತು ಆಯ್ತು. ನೋಡಿ ಗೌಡ್ರೆ ಒಳ್ಳೆ ರಾಜ ರಾಜ ಹೆಂಗಿದ್ದೀರಾ? ಹೌದೇನಲ್ಲ? ಹೌದು ಗೌಡ್ರೆ ತಗೊಳ್ಳಿ ಕನ್ನಡಿಯ ಮುಖ ನೋಡ್ಕೊಳ್ಳಿ. ಚೆನ್ನಾಗಿ ಮಾಡಿದ್ಯಾ ಬಿಡ್ಲಾ? ಹೌದಾ ಗೌಡ್ರೆ? ಕೊಡಿ ಬತ್ತೀನಿ ಗೌಡ್ರೆ. ಬತ್ತೀಯಾ? ಹ್ಞೂ ಗೌಡ್ರೆ ಬತ್ತೀನಿ. ಇವಾಗ ನನ್ನ ಹೆಂಡ್ರು ನನ್ನೇ ಇಷ್ಟಪಡ್ತಾಳೆ, ಇಷ್ಟಪಡ್ಲೇಬೇಕು. ಹಾ ಓಯ್ ಬರ್ಲಾ ಇಲ್ಲಿ. ಹೆಂಗವ್ನೆ ಕರ್ದಿದ್ದು ನೆಟ್ ನಾಲ್ಗೆನೆ ಒಳ್ಳಲ್ಲ ನಿನ್ಗೆ. ಅದೆಲ್ಲ ನಿಗುರ್ಕ ಬತ್ತೀಯಾ? ಅದೇ ನಂಗೆ ಮ್ಯಾಕ್ ನೋಡಿಯಾ? ಕೋತಿ ಕೋತಿ ಕೋತ್ ನನ್ ಮಗ್ನೆ. ಏನಿಲ್ಲ ಕಣ್ಮುಂಡೆ ಏನ್ ವಿಶೇಷ? ಏನಿಲ್ಲ, 4-5 ದಿನ ಊರಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲೋ ಹೋಯ್ತು ಎಲ್ಲೋ ಬತ್ತು. ನಿಮ್ಗೆ ಯಾಕೆ? ದೌಲತ್ ನೋಡ್ಲ ನಿಂದ. ನಾವ್ ಹಂಗೆ ಏನ್ ಇವಾಗ? ನಿನ್ ಜೊತೆ ಒಬ್ಬ ದಪ್ಪು ಬತ್ತಿದ್ನಲ್ಲ, ಅವನೆಲ್ಲೋದ? ಯಾವಾಗ ಗೊತ್ತು? ಏನ ಅಲ್ಲೇ ಬತ್ತವ್ ನೋಡಿ. ಅವನೊಬ್ಬ ದೊಣ್ಣೆ, ನೀನು ಏಯ್ ಕರಿಲ 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 ಕರಿಲ. ಏ ಬನ್ನು ಲೇ ಅಕ್ಕಪಕ್ಕ ಹೆಣ್ಮಕ್ಳು ನೋಡ್ಕೊಂಡ್ ಮೆತ್ತ ಕರಿಲ್ಲ. ನೀ ಕರಿತಾವ್ರೆ ಅಂತ ಬಿಸಿಲಲ್ಲಿ ಕೂತಿದ್ದೀರಾ? ನಿನ್ ಕಣ್ಣು ನಾನು ಹೆಂಕಂಡಲ್ಲ ತೆಗಿಲ್ಲ ಛತ್ರಿಯ. ಹಳ್ಳಿ ಮರದ ಕೆಳಗಡೆ ತಂಪಾಗಿ ಕೂತೀವ್ನಿ, ಬಂದ್ ಛತ್ರಿ ಹಿಡಿತೀಯಲ್ಲ. 10 ರೂಪಾಯಿ ಬೇಕು ಅಂದ್ರೆ ನ್ಯಾಯವಾಗಿ ಕೇಳು, ಕೊಡ್ತೀನಿ. ಆಯ್ತು ಗೌಡ್ರೆ. ಏನ್ರಲ್ಲ ನನ್ನ ಹೆಂಡ್ರ ಬಗ್ಗೆ ಊರ್ನಾಗೆ ಡಗಾರೆ ಬರ್ತಿದ್ರಂತೆ. ಗೌಡ್ರೆ ಅದು ಡಗಾರಲ್ಲ, ಪುಕ್ಕಾರು. ಅದ್ಯಾವ್ದು ಅದಮ್ ಕಡೆ ಅವ್ರು ಕೇಳಲ್ಲ ಅಲ್ಲಿ. ಹೇಳ ನಂದು ಡೈರೆಕ್ಷನ್ ಸಾರಿ ನಮ್ ಶಿಷ್ಯಂದು. ಓಹೋ ಪಂಚೆ ನಿಂದು, ಕಾಚ ಇವಂದೆ. ಅಣ್ಣ
ಮೊನ್ನೆ ನೀವು ಮಾನಿ ಮೇಲೆ ಕಡ್ಡಿದ ಆಟ ಲೀಕ್ ಆಗ್ಬಿಟ್ಟೈತೆ. ಅಯ್ಯೋ ನಮ್ಮ ಎಮ್ಮೆ ಜೊತೆಗೆ ಅವ್ರ ಕೋಣ ಬಿಡ್ತಾ ಇದ್ದಿಲ್ಲಲ್ಲ. ಅಯ್ಯೋ ಯಾರ ಮನೆ ಕೋಣ ಆದ್ರೇನು ಹೇಳಿ, ನಮ್ ಎಮ್ಮೆಗೆ ತಾನೇ ಲಾಭ. ಅಯ್ಯೋ ನಿನ್ನ ಮಕ್ಕ ನಾಯಿನೆಕ್ಕ ಅಲ್ಲೇಳು. ಮೊನ್ನೆ ನಿಮ್ಮ ಹೆಂಡ್ರು ಯಾವ ಕಲರ್ ಸೀರೆ ಹಾಕಿದ್ರು? ಮೊನ್ನೆ ಗೌಡ್ರೆ ಹಸಿರು ಕಣ್ ಹೇಳಿ. ನನ್ನೇನ್ರು ಸೀರೆ ಬಗ್ಗೆ ನಿನಗೇನಲ್ಲ ಗೊತ್ತು? ಮೊನ್ನೆ ಅವ್ರು ಸ್ನಾನ ಮಾಡ್ಬೇಕಾದ್ರೆ ನಾನೇ ಅಲ್ವಾ ಸೀರೆ ಕೊಟ್ಟಿದ್ದು. ನನ್ನ ಮಗನೇ ನೀನ್ ಜಾಸ್ತಿ ಎತ್ಕೊಳ್ಳ. ಲೈ ನೀನ್ ಹೇಳ. ಅತ್ತರಿ ಯಾವ ಕಲರ್ ಲಂಗ ಹಾಕಿದ್ರು? ಲಂಗ ಕೆಂಪು ಕಣ್ ಹೇಳಿ. ನನ್ನ ಮಗನೇ ತುಡ್ ಕತ್ಕೊಡ್ತೀನಿ ನಿನ್ನ. ಮುಚ್ಚ ಎತ್ಕೊಳ್ಳ ನೀನ್ ಹೇಳ. ನಾನು ಕೆರೆ ಕಟ್ಟೆ ಮೇಲೆ ಒಯ್ದೋ ಇದ್ನ, ಅಲ್ಲಿ ಬೇಲಿ ಇತ್ತ. ಬೇಲಿ ಇತ್ತ. ಬೇಲಿ ಬೇಲಿ ಮೇಲೆ ಲಂಗ ಇತ್ತ. ಇರ್ಲಿ ಬಿಡು. ಲಂಗ ಸರಿ ಬಟ್ಟೆ ಒಗೆಯಕ್ಕೆ ಕ್ಯಾರೆತ್ ಹೋಗಿರ್ತಾಳೆ. ಒಗದ ಮೇಲೆ ಬಟ್ಟೆ ಹೊಡೆದಾಕ್ಬೇಕು, ಮೇಳೆ ಮೇಲೆ ತಾನೆ ಹೊಡೆದಾಕ್ಬೇಕು. ಅದ್ರಲ್ಲೆಲ್ಲ ವ್ಯತ್ಯಾಸ. ಮತ್ತೆ ಪಕ್ಕದಾಗೆ ಸೀನನ್ ಚಡ್ಡಿನೂ ಇತ್ತು. ಏಯ್ ಕೆರೆ ತಾವ ಗೊಬ್ಬರ ಹಾಕಕ್ಕೆ ಸೀನನ್ನು ಹೋಗಿರ್ತಾನೆ, ತೊಳಕಳಕ್ಕೆ ಅಂತ ಚಡ್ಡಿ ತೆಗೆದು ಮೇಲೆ ಹೊಡೆದಾಕಿರ್ತಾನೆ. ಅದ್ರಲ್ಲಿ ಏನಿಲ್ಲ. ಅತ್ತರಿ ಮತ್ತೆ ಬೇಲಿ ಯಾಕೆ ಅಲ್ಲಾಡ್ತಾ ಇತ್ತು? ಏಯ್ ಗಾಳಿಗೆ ಮರನೇ ಅಲ್ಲಾಡ್ತದೆ, ಇನ್ನು ಬೇಲಿ ಅಲ್ಲಾಡಲ್ವೇನಲ್ಲ. ನಾನು ಹಿಡಿದು ಕಲ್ಲಾಡ್ಸಕ್ಕಾಯ್ತದಲ್ಲ. ಅಷ್ಟರಿ ಬೇಲಿ ಏನೋ ಅಲ್ಲಾಡ್ತಾ ಇತ್ತು. ಸರಿ, ನಿಮ್ಮ ಹೆಂಡ್ರು ಸೀನೋ ಯಾಕೆ ಅಲ್ಲಾಡ್ತಾ ಇದ್ರು? ಲೇ 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 ಏಯ್ ಗೌಡ್ರೆ ಏನೋ ಕಷ್ಟ ಸುಖ ಮಾತಾಡ್ಕತಿದ್ರು ಬಿಡಿ, ಅದೇನು ವಸ್ತಲ್ವಲ್ಲ. ನಾನೆಲ್ಲರೂ ಬದುಕಂತೆ ಕಂಡ್ರಲ್ಲ. ಅವನು ಅಲ್ಲೆಲ್ಲ ಅಲ್ಲಾಡ್ತಿದ್ಯಾ? ಹೆಂಗಾದ್ರೂ ಮಾಡಿ ಪಟಾಯಿಸ್ಕೋಬೇಕು. ಈ ಪ್ರೀತಿ ಅನ್ನೋದು ಒಂದು ಚಿಕ್ಕ ಗಿಡ ಇದ್ದಾಗೆ. ಅದು ಮಳೆಗೋಸ್ಕರ ಕಾದು ಕಾದು ನೊಂದು ಬೇಸತ್ತು, ಮಳೆ ಬಂದ್ರೆ ಬೆಳಗ್ಗೆ ದೊಡ್ಡ ಮರ ಆಗುತ್ತೆ, ಇಲ್ಲಾಂದ್ರೆ ಬಾಡೋಗುತ್ತೆ. ಇವತ್ತೇನು ಪರಿಸರ ದಿನನಾ? ಅಕಟ ಇಲ್ಲ, ಆದ್ರೂ ನಂಗೆ ಗಿಡ ನೆಡೋ ಆಸೆ. ಹಸ್ರು ಉಳ್ಸಕ್ಕೋ ಇಲ್ಲ ಬಸ್ರು ಬೆಳ್ಸಕ್ಕೋ? ಎರಡೂ ಅಲ್ಲ, ಮೊಸರು ಕಡಿಯಕ್ಕೆ. ಓಯ್ ಹುಡ್ಗಿರಂದ್ರೆ ಏನ್ ಹಾಲ್ ಅನ್ಕೊಂಡಿದ್ಯಾ? ಹೆಪ್ಪಾಕಿದ ತಕ್ಷಣ ಮೊಸರಾಗೋಕೆ? ಹೆಪ್ ಮಾಡೋದು ತಪ್ಪು ಮಾಡೋದು ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ ದೊಡ್ಡವರೇ ಹೇಳಿಲ್ವಾ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ದೊಡ್ಡವ್ರು ಹೇಳಿದ್ದೇನೋ ಕರೆಕ್ಟೇ, ಆದ್ರೆ ನಿನ್ ಪ್ರಕಾರ ತಿಳ್ಕೊಂಡ್ರೆ ಕೈಯಲ್ಲೇ ಮೊಸರು ಕಡಿಯಂಗಿದ್ಯಾ? ಓ ಮೈ ಇಚ್ಗಾಡ್. ಏಯ್ ಹುಷಾರಾಗಿ ಕೇರ್ಕೋ, ಅಪ್ಪಿ ತಪ್ಪಿ ಕಿತ್ಕೊ ಬಂದ್ಬಿಡುತ್ತೆ ಕೂದ್ಲು. ಹಾಗಾಗಿ ಹುಡುಗರು ಇಚ್ಗಾರ್ಡ್ ಹಾಕೊಳ್ಳೋ ಬದಲು ಹೆಲ್ಮೆಟ್ ಹಾಕ್ಕೊಂಡ್ರೆ ಒಳ್ಳೇದು ತಲೆಗೆ. ಊರೆಲ್ಲ ಹುಡ್ಕಾಡಿದ್ರ ಇಲ್ಲಿದ್ದೀರಾ? ಏನಾಯ್ತಾ? ಆ ರಾಜೀವ್ನ ಯಾರೋ ತೆಂಗಿನ ತೊಪ್ಪಲ್ಲಿ ಕಟ್ಟಾಕಿದಾರಂತೋ ಅಂಗಡಿ ಲಿಂಗ ಹೇಳ್ದ. ನನ್ನ ಮಗನ್ ಯಾವಾಗ್ಲೂ ತಗ್ಲಾಕೊಳ್ಳೋದೇ ಆಯ್ತು. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಬಾ. ಇವನೊಂದು ಯಾಕೋ ನೀನ್ ಹಿಂಗ ಆಗ್ಬಿಟ್ಟೆ? ಅಯ್ಯೋ ನನ್ನ ಮಕ್ಕಳು ತಂದು ಕಟ್ಟಾಕ್ಬಿಟ್ಟವ್ರಲ್ಲಪ್ಪ. ನನ್ನ ಮಕ್ಳ ನಾನು ಬ್ಯಾಂಕ್ನ ದರೋಡೆ ಮಾಡಿದೆ, ಕಿತ್ತೋಗಿರೋ ಡಿಶ್ನ ಕಿತ್ಕೊಂಬರಕ್ ಹೋದೆ, ಅದಕ್ಕೆ ಈ ರೇಂಜ್ ಹೊಡೆದು ಕಟ್ಟಿ ಹಾಕ್ಬಿಟ್ಟಿದ್ದೀರಾ? ಲೇ ಬಿಟ್ಬಿಡ್ರೋ ನನ್ನ, ಬಿಡ್ರೋ. ನಿನ್ಗೋಸ್ಕರ ಯಾವಲ್ಲ ಕಟ್ಟಾಕಿರೋನು ದಿನ ಹಳ್ಳಿ ಉಪ್ಪು ಖಾರ ತಿಂದು ಜಡ್ಡಿಡ್ದೋಗಿರೋ ಈ ದೇಹಕ್ಕೆ ಪ್ಯಾಟೆ ಸಿಹಿ ಬೇಕಾಗೈತೆ. ಲೋ ಅಯ್ಯಂಗಾರ್ ಬೇಕ್ರಿಯಿಂದ 1 kg ಸ್ವೀಟ್ ಅನ್ಕೊಟ್ಬಿಡ್ತೀನಿ, ಬಿಡ್ರೋ ಬಿಟ್ಬಿಡ್ರೋ ನನ್ನ. ಅಲ್ಲಿ ಇಲ್ಲಿ ಯಾಕರ್ಲ ಹುಡುಕ್ತೀರಾ? ನಿಮ್ಮ ಹತ್ರನೇ ಆಯ್ತಲ್ಲ ಜಾಂಗೀರ್. ಯಾಕೋ ನಮ್ಮ ಹುಡುಗನ್ ಕಟ್ಟಾಕಿದ್ದೀರಾ? ಹೋಗ್ಬಿಡ್ಸ ಬಂದೇರ ರಾಜ. ಈ ನನ್ನ ಮಕ್ಕಳನ್ನ ಕಟ್ಟಾಕರಲ್ಲ, ನಾನು ಹಸಿ ಆ ಜಾಂಗೀರ್ ತಿನ್ಕ ಬತ್ತೇನೆ. ಕಟ್ಟಾಕ್ರ
ಬಿಡ್ರಲ್ಲೇ ಬಿಡ್ರ. ಅಯ್ಯೋ ಪ್ಯಾಂಟ್ ಹರಿದೋಯ್ತಲ್ಲ. ಏಯ್ ನೀನೇನು ಹಂಗೆ ನೋಡ್ತಾ ಇದ್ಯಾ ಒಳಗಡೆ? ಓಕೆ ಓಕೆ. ಬಡಿಯೋಂಗೆ. ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ಅಮ್ಮ ದೇವ್ರೊಳದ್ ಮಾಡ್ಲಪ್ಪ ಬೇಗ ಸ್ಟಂಟ್ ಮಾಸ್ಟರ್ ಆಗು. ಎಸ್ಕೇಪ. ಅಯ್ಯೋ ಅವ್ರು ಪ್ಯಾಟೆ ಹಾಕ್ಲಲ್ವಾ? ದಾಂಡಿಗ್ ನನ್ನ ಮಗನೆ ಬರೀ ಒದಿಸ್ಕೊಂತ ಇದೆಯಲ್ಲೋ, ಓದಿಯಾ ಅವನ್ಗೆ? ಲೋ ಕರಿಯ ದಮ್ಮಿಲ್ಲ ನನ್ ಮುಟ್ಟು. ನಾನೆಲ್ಲ ಕಂಡ್ರಲ್ಲ. ಬಿಡಲ್ಲ ಬಿಡೋ ಬಿಡಲ್ಲ ಬಿಡಲ್ಲ. ಅಯ್ಯಪ್ಪ ಅಯ್ಯೋ ಇನ್ನಲ್ಲೇ ಬಿಡೋ. ಮಕ್ಕಳ ಒಡಿ ಅಂದ್ರೆ ಹೊಡ್ಸ್ಕೊತ ಬಿದ್ದಾವೆ. ಮನುಷ್ಯನ ನಾಯಿನ ಇರಿ ವೆಯ್ಟ್ ವೆಯ್ಟ್ ಜಸ್ಟ್ ಹೆಂಗೆ ನಮ್ಮ ಯುದ್ಧ. ಅಮ್ಮ ಸ್ವಲ್ಪ ಮನೆ ಕಬಿಡೋಣ. ಅಯ್ಯೋ ಬರೋ ನನ್ನ ಮಕ್ಳ. ಏ ಕರಿಯ ನನ್ಗೆ ಹೊಡಿತೀಯನೋ? ತಗೋ. ಕಾರ್ತಿ ಏನಾಯ್ತು? ದಾಂಡಿಗೆ ನನ್ನ ಮಗನೇ ಬಾರಲ್ಲ ಹೊಡಿತಾವ್ರಲ್ಲ. ಅಯ್ಯಪ್ಪ ನನ್ನ ಮಕ್ಳ ಓಡ್ತೀರಾ? ಈಕಿಸ್ಕೊಳ್ಳಿ. ಅಮ್ಮ ಮತ್ತೆ ಹೆಂಗೆ ನಮ್ಮ ಫೈಟು? ನಮ್ಮ ಹತ್ರನೇ ಆಟ ತೋರಿಸ್ತಾರ ನನ್ನ ಮಕ್ಕಳು. ಬಿಡ್ತೀನ ಅವ್ರನ್ನ. ಮಗ ಗೌಡ ಏನಿಲ್ಲಿ? ಇವನೇನಾದ್ರು ಹಾಕೊಟ್ಬಿಟ್ಟ? ಬಾ ನೋಡೋಣ. ಕೂತಿರೋದು ನೋಡು, ಹಳೆ ಕಾಲದ ವಿಲ್ಲನ್ ಮುಸರಿ ಕಿಚ್ಚ ಬಿಡ್ತಿತ್ತಾರ. ರೇ ಗೌಡ್ರೆ ಎದಾಳ್ರಿ ಮೇಲೆ. ಗೌಡ್ರೆ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ ನೀವು? ನಮ್ಮೂರು ಅಂದ್ಮೇಲೆ ಒಯ್ತೀನಿ ಬತ್ತೀನಿ ಕೂತ್ಕೋತೀನಿ ನಿಂತ್ಕೋತೀನಿ. ಅದು ಕಟ್ಕೊಂಡು ನಿಮ್ಗೇನು? ಅವರೆಲ್ಲ ಯಾರಲ್ಲ?
ಒಂದ್ 5 ನಿಮಿಷ ಮುಂಚೆ ಬಂದಿದ್ರೆ ಆ ನನ್ನ ಮಕ್ಕಳು ತಲೆಗೆ ಬಿಸಿರು ಕಾಯಿಸ್ಬಿಡ್ತಿದ್ದೆ. ಕಾಯಿಸ್ಬಿಡ್ತಿದ್ರಿ ಬಿಸ್ನೀರ, ಅದಕ್ಕೆ ಅಲ್ಲಿ ಗೊಬ್ಬರ ಹಾಕೊಂಡ್ ಕೂತಿದ್ದು. ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ. ಮಗ ನೋಡು, ನನ್ಗನ್ನಿಸ್ತಿದೆ ಈ ಗೌಡನೇ ನಮ್ಗೆ ಹೊಡೆಯಕ್ಕೆ ಹುಡುಗರ್ನ ಬಿಟ್ಬಿಟ್ಟು ಇಲ್ಲಿ ಕದ್ದಿ ನೋಡ್ತಾವನೆ ಅಂತ. ರಾಜ ಇಲ್ಲ? ಹೌದಲ್ವಾ? ಎಲ್ಲೋದ ಅವನು? ಅಲ್ಲಿದ ತೂ ನಾನು ಮಕ್ಕಳ ಇಟ್ಕೊಳ, ನೀನ್ ಇಟ್ಕೊಳ ಆ ಕಡೆ. ಎದ್ದಳು. ಏನೋ ಇನ್ಸ್ಪೆಕ್ಟ್ ಅವನೇ. ಅಯ್ಯ ಎಲ್ಲಾದ್ರೂ ಅವರು ಬರ್ಲಿ, ನನ್ನ ಮಕ್ಕಳು ಸಿಗ್ಲಿ, ಮಾಡ್ತೀನಿ. ಅಲೋ, ಅವರೆಲ್ಲ ಹೋಗಾಯ್ತು. ಸರಿ, ಫೈಟ್ ಮಾಡಿ ಮಾಡಿ ಸಾಕಾಗಿದೆ. ಇಲ್ಲಿ ಎನರ್ಜಿ ಡ್ರಿಂಕ್ ಏನಾದ್ರೂ ಸಿಗುತ್ತಾ? ಇವ್ರೇ ಫೈಟ್ ಮಾಡಿದ್ ನಾವು, ನೀವಲ್ಲ. ನೀವು ಪ್ಯಾಟನಾಗಿ ಬೆಳೆದವರು ಹಳ್ಳಿಯ ಕಾಯಿಸೋ ಕಳಬಟ್ಟಿನ ಕುಡ್ಕೊಂಡು ತಡ್ಕೊಳಕಾಯ್ತದ ನಿಮ್ ಕೈಲಿ? ಹಲೋ, ಇವಾಗೇನ್ ಸಿಗುತ್ತಾ ಸಿಗಲ್ವಾ? ಹಂಗ ಬನ್ನಿ, ಹಂಗಾರೆ ಎಲ್ಲ ಸೇರ್ಕ ಹಬ್ಬ ಮಾಡುವ. ಮಾಡು ಸೀನ್ ನಂಬರ್ 76 ಹೊಡಿತಾರೆ 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 ಫೈಟು. ಅವ್ರವ್ರೆ ವಾಡ್ದಾಡ್ ಹೋಯ್ತಾರೆ. ಅದು ಮುಗಿದ್ ಕೂಡ್ಲೆ ಒಂದ್ ಐಟಮ್ ಸಾಂಗ್ ಇಕ್ಕಿದೀನಿ. ನಿನ್ನ ಬಾಯಿಗೆ ಬಚ್ಚಲ್ದಿರಾಕ ಆಗಲಿಂದ ನೋಡ್ತಾ ಇದ್ದೀನಿ. ಸಾಂಗು ಫೈಟು ಅಲ್ಲೇ ಸ್ಟಕ್ ಆಗ್ಬಿಟ್ಟಿದ್ಯಲ್ಲೋ. ಕ್ಲೈಮ್ಯಾಕ್ಸ್ ಜಂಪ್ ಆಗೋ. ಅಲ್ಲ ಕಣೋ, ಮಧ್ಯದಲ್ಲೊಬ್ಬ ದಡಿಯ ಬನ್ನಲ್ಲ, ಯಾರೋ ಅವನು? ಅಣ್ಣ, ಅವನು ದೊಡ್ಡ ಕಾಮುಕಾಣ. ಹೀರೋಯಿನ್ ಎಲ್ಲೇ ಹೋಗ್ಲಿ ಅಲ್ಲಿ ನೆಕ್ಕಂಡ್ ಹೋಯ್ತಾ ಇರ್ತಾನೆ.
ಇಲ್ಲೂ ನಿಲ್ಲಿಸ್ತೀನಿ ಅಣ್ಣ. ಅಯ್ಯೋ ನೀನೆಲ್ಲರೂ ನಿಲ್ಲಿಸ್ಕೊಳಪ್ಪ, ಯಾಕೋ ನನ್ನ ತಲೆ ತಿಂತೀಯ? ಆಗ್ಲಿಂದ ನೋಡ್ತಾ ಇದ್ದೀನಿ, ಇವನು ಅವನ್ನ ಹೊಡಿತಾನೆ, ಅವ್ನು ಇವನ್ನ ಹೊಡಿತಾನೆ, ಇವನು ಅವನ್ನ ಹೊಡಿತಾನೆ, ಅವ್ನು ಇವನ್ನ ಹೊಡಿತಾನೆ. ಬೀಚ್ ಮೇ ಹೀರೋಯಿನ್ ಅಣ್ಣ ಅದೇ ಕನ್ಫ್ಯೂಸ್ ಮಡಗಿರೋದು ನಾನು. ಅವ್ ಯಾವ ಅನ್ಕಂಡೆ ದೆವ್ವಗಳು ಕಣಣ್ಣ. ಈ ದೆವ್ವ ಅವ್ರಿಗೆ ಹೊಡಿತದೆ, ಆ ದೆವ್ವ ಇವನ್ಗೆ ಹೊಡಿತದೆ. ಹೊಡೆದಾಡಿ 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 ದೇವ್ಗಳೇ ಸೋತೋಯ್ತವೆ. ನಾನೊಂಥರ ಡಿಫ್ರೆಂಟ್ ಡೈರೆಕ್ಟ್ ಅಣ್ಣ. ಪಕ್ಕ ಉಪೇಂದ್ರನ್ ಫ್ಯಾನು. ಟಂಟಣಕಣ್ ಲೇ ಒಂದೇ ಒಂದು ಡೌಟ್ ಕಣೋ, ಯಾಕೋ ತಲೆ ತಿಂತಾ ಇದೆ. ಅವನು ಯಾರೋ ಬಾಸು ಅಂದಲ್ಲ, ಅವನು ಯಾರು? ನಾವು ಅದಕ್ಕೆ ಯಾಕಣ್ಣ ತಲೆ ಕೆಡ್ಸ್ಕತ್ಯಾ? ಸಾಧು ಕೋಕಿಲನೋ, ಬುಲೆಟ್ ಪ್ರಕಾಶನೋ, ರಂಗಣ್ಣ ರಘುನೋ, ತಬ್ಲ ಲಾಳಿನೋ? ನೀನು ಹೇಗ್ತೇನಾ? ನೀನೇ ಹೇಳಿಲ್ವಾ? ನೀನೇ ಮಾಡ್ಬಿಡ್ಬೋದು ಕಣಣ್ಣ.